SSLC ಫಲಿತಾಂಶ ಸುಧಾರಣೆ ಕುರಿತು ಪ್ರತಿ ಶಾಲೆಯು 100ಕ್ಕೆ 100 ಫಲಿತಾಂಶ ಆಗಲೇಬೇಕು. ಹೌದು ವೀಕ್ಷಕರೇ, ಇಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ದಿನಾಂಕ 11/2/2025 SSLC ಫಲಿತಾಂಶ ಸುಧಾರಣೆ ಕುರಿತು ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಸಭೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ TS ಆಲ್ಗೂರ್ ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಎಲ್ಲ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದು, ಅವರು ಫಲಿತಾಂಶವನ್ನು ಸುಧಾರಿಸಲು ತಮ್ಮ ತಮ್ಮ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಿರುವ ಯೋಜನೆಗಳನ್ನು ಪ್ರಸ್ತುತಪಡಿಸಿದರು. ನಂತರ ಕಾರ್ಯದರ್ಶಿಗಳು ಹಾಗೂ ರಮಾಬಾಯಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ CN ಕಾಳೆಯವರು ಮಾತನಾಡಿದರು. SSLC ನೋಡಲ್ ಅಧಿಕಾರಿಗಳು ಮತ್ತು ಶಿಕ್ಷಣ ಸಂಯೋಜಕರು ಪ್ರೌಢ ವಿಭಾಗದ AO ಹೂಗಾರ್ ಇವರು ಫಲಿತಾಂಶವನ್ನು ಸುಧಾರಿಸಲು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು. ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ SR ನಡಗಡ್ಡಿಯವರು ಮಾತನಾಡುತ್ತಾ, ವ್ಯವಸ್ಥಿತವಾಗಿ ಪರೀಕ್ಷೆ ನಡೆಯಿಸಿ ಮತ್ತು ಫಲಿತಾಂಶ ಸುಧಾರಿಸಲೇಬೇಕು ಎಂದು ಸೂಚನೆ ನೀಡಿದರು. ಕೊನೆಯದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ TS ಆಲ್ಗೂರ್ ಇವರು ಮಾತನಾಡುತ್ತಾ, ಸರ್ಕಾರಿಯ ನಿಯಮಗಳ ಅನುಸಾರವಾಗಿ ಪರೀಕ್ಷೆಗಳನ್ನು ಕಡ್ಡಾಯವಾಗಿ ನಡೆಸಬೇಕು. ತಾಲೂಕಿಗೆ ಕಪ್ಪು ಚುಕ್ಕೆ ಬಾರದ ಹಾಗೆ ತಮ್ಮ ಸೇವೆಯಾಗಿರಲಿ. ಈಗಿನಿಂದಲೇ ನಿಮ್ಮ ಶಾಲೆಯ ಮಕ್ಕಳನ್ನು ಪರೀಕ್ಷೆಗೆ ತಯಾರಿಗೊಳಿಸಿ. ಒಟ್ಟಿನಲ್ಲಿ ಪ್ರತಿಯೊಂದು ಪ್ರೌಢಶಾಲೆಯಿಂದ ನಾನು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಬಯಸುತ್ತೇನೆ ಎಂದು ಹೇಳಿದರು. ಒಳ್ಳೆಯ ರೀತಿಯಿಂದ ಪರೀಕ್ಷೆ ನಡೆಸಬೇಕು ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಆಲ್ಗೂರವರು ಮುಂದೆ ಮಾತನಾಡುತ್ತಾ, ನಗುವಿನೊಂದಿಗೆ ಮನ ಮುಟ್ಟುವ ಹಾಗೆ ಸತ್ಯತೆಯನ್ನು ಅರ್ಥವಾಗುವಂತೆ ಎಲ್ಲರಿಗೂ ನಗಿಸುತ್ತಾ ಮಾತನಾಡಿದ್ದಾರೆ. ಹಾಗಾದರೆ ವೀಕ್ಷಕರೇ, ಅಧಿಕಾರಿಗಳು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಸ್ಪೀಕ್ ಮಾಡದೆ ಪ್ರತಿ ಶಬ್ದದಲ್ಲಿ ಪ್ರತಿ ಪದದಲ್ಲಿ ಒಂದೊಂದು ಅರ್ಥ ಬರುವ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ TS ಆಲ್ಗೂರವರು ಮಾತನಾಡಿದ್ದಾರೆ. ಹಾಗಾದರೆ ನಾವು ನೀವೆಲ್ಲ ಅಧಿಕಾರಿಗಳ ಆ ಒಂದು ಮಾತನ್ನು ಕೇಳೋಣ ಬನ್ನಿ. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನರಲ್ ನಾಲೆಜ್ ಪ್ರಶ್ನೆಗಳನ್ನ ಕೇಳ್ತೀವಿ. ಸಾಯಂಕಾಲದ ಕೊನೆಯ ಅವಧಿಯನ್ನ ವಿದ್ಯಾರ್ಥಿಗಳ ಗುಂಪು ಚರ್ಚೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದೀವಿ. ಪ್ರತಿಯೊಂದು ಗುಂಪನ್ನು ನಾವು ಈಗಾಗಲೇ ಸುಮಾರು 3-4 ತಿಂಗಳ ಹಿಂದೆ ನಾವು ರಚಿಸಲ್ಪಟ್ಟಂತಹ ದತ್ತು ತೆಗೆದುಕೊಂಡ ಮಕ್ಕಳ ಗುಂಪಿಗೆ ಪ್ರತಿಯೊಬ್ಬ ಶಿಕ್ಷಕರನ್ನ ಗುರುಮಾತೆಯರನ್ನ ನಾವು ನೇಮಿಸಿ ಆ ಶಿಕ್ಷಕಿಯರು ಆ ಗುರುಗಳು ಆ ತಂಡದ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವಂತ ಹೇಳಿ ಅವ್ರ ಮುಂದೆ ಕೂತ್ಕೊಂಡು ಆ ಮಗುವಿಗೆ ಎಲ್ಲಿ ಮಟ್ಟ ಪ್ರಾಕ್ಟೀಸ್ ಮಾಡಲಿದ್ದೀವಪ್ಪ ಅಂತಂದ್ರೆ ಪ್ರತಿಯೊಂದು ಸೂತ್ರವನ್ನು ಅವರು ಏನಾದ್ರೂ ಮುಗಿಸಿಂದ ಬರಿಬೇಕು. ಬರೆದದ್ದನ್ನ ನಾವೆಲ್ಲ ಸ್ಪಷ್ಟವಾಗಿ ಚೌಕಾಶಿ ಮಾಡ್ತೀವಿ. ಒಂದು ವೇಳೆ ತಪ್ಪಾಗಿತ್ತಂದ್ರೆ ಆ ಮಗುವಿಗೆ ಆ ಸಂಬಂಧಿಸಿದ ಶಿಕ್ಷಕರು ಬಂದು ಕರೆಸಿ ಅದನ್ನು ತಿದ್ದುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಉತ್ತರಗಳನ್ನ, ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಪದೇ ಪದೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬಹು ನಿರೀಕ್ಷಿತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ಪಷ್ಟವಾಗಿ ಬರೆಯಲಾಗದಂತಹ ಕೆಲವೊಂದಿಷ್ಟು ಮಕ್ಕಳಿರ್ತಾರೆ. ಪೂರ್ತಿ ಇಡೀ 3-4 2 ಅಂಕ ಪ್ರಶ್ನೆಗಳನ್ನ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿರ್ತಾರೆ. ಅಂತ ಸಂದರ್ಭದಲ್ಲಿ 2-3 ವಾಕ್ಯಗಳಲ್ಲಿ ಬರೋದಿಲ್ಲ. ಆ ಮಗುವಿಗೆ ಒಂದು ವಾಕ್ಯವನ್ನಾದರೂ ಕನಿಷ್ಠ ಪಕ್ಷ ಉತ್ತರದ ಸಂಗತಿಗಳು ಆ 2 ಶಬ್ದಗಳಲ್ಲಿ ಒಂದೇ ವಾಕ್ಯದಲ್ಲಿ ಇರುವ ಹಾಗೆ ಆ ಮಗುವನ್ನ ನಾವು ತಯಾರು ಮಾಡುವಂತ ನಿಟ್ಟಿನಲ್ಲಿ 2 ಆಗಲಿ ಅಥವಾ 3 ಆಗಲಿ 3 ಶಬ್ದದೊಳಗೆ ಉತ್ತರ ಬರೋದು ಕನಿಷ್ಠ ಫೇಲ್ ಆಗುವಂತ ಪರಿಸ್ಥಿತಿಯೊಳಗಿದ್ದು ಸಹಿತ ಅವನಿಗೆ ಆ 2 ಮುಖ್ಯ ಸಂಗತಿಗಳನ್ನ, ಉತ್ತರದ ಮುಖ್ಯ ಕೀ ಪಾಯಿಂಟ್ಸ್ ಆಫ್ ದ ಆನ್ಸರ್ ಅಂತ ಹೇಳ್ತಾರೆ, ಅವುಗಳನ್ನಾದ್ರೂ ನೋಡಿ ನಾವು ನೀವೆಲ್ಲ ವ್ಯಾಲ್ಯೂಯೇಟರ್ಸ್ ಯಾವ ರೀತಿ ಮಾಡ್ತೀವಿ ಅಂತ ಗೊತ್ತಿಲ್ಲ. ಫೇಲ್ ಆಗಿದ್ದಪ್ಪ ಅಂತಂದ್ರೆ ಉತ್ತರದ ಸಂಗತಿಗಳನ್ನ ಒಂದಿಷ್ಟು ನೋಡ್ಕೊಂಡು ನಾವು ಪಾಸ್ ಮಾಡ್ತೀವಿ. ಅಂತಹ ಸಂಗತಿಗಳನ್ನ ತಲೆಯೊಳಗೆ ಇಟ್ಕೊಳ್ರಿ ಅಂತ ಹೇಳಿ ಮಕ್ಕಳಿಗೆ ನಾವು ಕೆಲವೊಂದು ಹಿಟ್ಸ್ ಆಫ್ ದ ಆನ್ಸರ್ಸ್ ಅಂತ ಹೇಳಿ ಅವುಗಳನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನ ಕಿರು ಪರೀಕ್ಷೆಗಳನ್ನ ತೆಗಿತಾ ಇದ್ದೀವಿ. ಬ್ಲ್ಯಾಕ್ ಬೋರ್ಡ್ ಮೇಲೆ ವಿಜ್ಞಾನ ಆಗಿರ್ಬೋದು, ಆಮೇಲೆ ಗಣಿತ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಪ್ರತಿ ದಿವಸ ಅವುಗಳ ಡೈಗ್ರಾಮ್ಗಳನ್ನು ತೆಗಿತೀವಿ. ಡೈಗ್ರಾಮನ್ನು ತೆಗೆದು ಭಾಗವನ್ನು ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬರೀ ಅದನ್ನ ಮಕ್ಕಳಿಂದಲೇ ಬೋರ್ಡ್ ಮೇಲೆ ಚಿತ್ರಗಳನ್ನ ಬಿಡಿಸಿ ಭಾಗಗಳನ್ನು ಗುರುತಿಸುವುದಲ್ಲದೆ ಪ್ರತಿ ದಿವಸ ಮರುದಿವಸ ಅದೇ ಚಿತ್ರಗಳನ್ನ ಬಿಡಿಸಿಕೊಂಡು ಭಾಗಗಳನ್ನ ಗುರುತಿಸಿಕೊಂಡು ಬರುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ.
ಬೆಳಿಗ್ಗೆ ಇನ್ನೂ ಅಂದ್ರೂ ಕೂಡ ಇವತ್ತು ಪರೀಕ್ಷೆ ಇರ್ತದಪ್ಪ ಅಂತಂದ್ರೆ ಇವತ್ತು ಯಾವ ಪರೀಕ್ಷೆ ಇರ್ತದ ಆ ಪರೀಕ್ಷೆ ದಿವಸ ಅದೇ ವಿಷಯದ ಶಿಕ್ಷಕರು ಬೆಳಿಗ್ಗೆ ಬಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂತ ಒಂದು ಕೆಲಸವನ್ನು ನಮ್ಮ ಶಾಲೆಯಿಂದ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 9:15ರಿಂದ 10 ಗಂಟೆಯವರೆಗೆ 45 ನಿಮಿಷಗಳವರೆಗೆ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದ್ದೀವಿ. ಒಂದು ಪ್ರಶ್ನೆ ಪತ್ರಿಕೆ ನಾನು ಬಿಡಿಸಲೇವಪ್ಪ ಅಂತಂದ್ರೆ ನನ್ನ ಅನುಭವದ ಪ್ರಕಾರ ಅವತ್ತೇ ಅದೇ ಪ್ರಶ್ನೆ ಪತ್ರಿಕೆಯೊಳಗಿಂದ ಅದೇ ಪ್ರಶ್ನೆಗಳೇ ಸುಮಾರು 15 ಅಂಕದ ಪ್ರಶ್ನೆಗಳು ಬೀಳ್ತಾವೆ ಸರ್. ನಾವು ಒಂದು ಪ್ರಶ್ನೆ ಪತ್ರಿಕೆಯೊಳಗೆ 15 ಅಂಕಗಳನ್ನ ನಾವು ಬಿಡಿಸಿದೇವು ಅಂದ್ರೆ ಸುಮಾರು 4-5 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಿದೇವಪ್ಪ ಅಂತಂದ್ರೆ ಡೆಫಿನೆಟ್ಲಿ ದ ಚೈಲ್ಡ್ ಈಸ್ ಗೋಯಿಂಗ್ ಟು ಸ್ಕೋರ್ 28 ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಅನ್ನುವಂಥ ಅಭಿಪ್ರಾಯ ನಂದು. ಅದಕ್ಕಾಗಿ ಇಷ್ಟೆಲ್ಲ ನಾವು ಆಮೇಲೆ ಸಾಯಂಕಾಲ ಹೊತ್ತು ಗುಂಪು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮಕ್ಕಳನ್ನ ತೆಗೆದುಕೊಂಡು 10ನೇ ವರ್ಗವನ್ನ ಯಾರು ಖಾಲಿ ಇರ್ತಾರೆ ಶಿಕ್ಷಕರು ಅವ್ರ 10ನೇ ವರ್ಗದ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕಂಠಪಾಠ ಮಾಡಿಸ್ತಾ ಇದ್ದೀವಿ. ಸೂತ್ರಗಳನ್ನ ಪದೇ ಹೇಳಿದ ಸೂತ್ರಗಳನ್ನೇ ಪದೇ ಬಾಯಿಯಿಂದ ಹೇಳಿಸ್ಬೇಕು ಅವರಿಗೆ. ಒಬ್ಬರಿಗೆ ನೀವು ಚಂದಾಗಿ ಓದ್ಕೊರಿ ವೆಬ್ ಕಾಸ್ಟಿಂಗ್ ಇಷ್ಟೇ ಹೇಳಂಗಿಲ್ಲ, ಅವ್ರ ಬಾಯಿಯಲ್ಲೇ ಅನಿಸ್ತೀವಿ, ಅವ್ರ ಕೈಯಿಂದಲೇ ಬರೆಸ್ತೀವಿ. ಎಷ್ಟು ಬರೆಸ್ತೀರಿ ಎಷ್ಟು ಬಾಯಿನ ಹೇಳಿಸ್ತೀರಿ ಅಷ್ಟು ಮರಣ ಅಂತ, ಅಷ್ಟು ರಿಜಿಸ್ಟ್ರೇಷನ್ ಅನ್ನೋದು ಮತ್ತು ಬರೆಯೋದ್ರಿಂದ ರಿಜಿಸ್ಟ್ರೇಷನ್ ಗೋಯಿಂಗ್ ಟು 100%. ಇಷ್ಟನ್ನು ಮಾಡ್ತಾ ಇದ್ದೇವೆ ಸರ್. ಎಸ್ಪೆಷಲಿ ನಮ್ಮಲ್ಲಿ ಉದ್ಯೋಗ ಮಕ್ಕಳು ಇದ್ದಾರೆ ಸರ್. ಅವು ಏನು ಪರೀಕ್ಷೆ ಅಂತ ಬಂದಿದೆ, ಯಾವ ಮಗು ಫೇಲ್ ಆಗೋದಿದ್ದಾರೆ ಅವ್ರಿಗೆ ಇಂಡಿವಿಜುವಲ್ ನಿಂತ್ಕೊಂಡು 1 ಮಾರ್ಕ್ ಯಾವ ಪ್ರಶ್ನೆ ಬರೋಂಗಿಲ್ಲ ಅವ್ರಿಗೆ 1 ಅಂಕ ಪ್ರಶ್ನೆ 2 ಮಾರ್ಕ್ಸ್ ಯಾರಿಗೆ ಬರೋಲ್ಲ 2 ಮಾರ್ಕ್ಸ್. ಲೈಕ್ ರೈಟಿಂಗ್ ಎಸ್ಸೆ ಆಗಲಿ ಪದ್ಯಗಳಾಗಲಿ ಈ ವಿಷಯವನ್ನು 5 ಕ್ಲಾಸ್ಗಳನ್ನು ತೆಗೆದುಕೊಳ್ಳಲು ಟೈಮ್ ಟೇಬಲ್ ಹಾಕಿದ್ದೇವೆ. 5 ಪೀರಿಯಡಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮುಂಚೆ ಇಂಡಿವಿಜುವಲ್ ಮಗು ಏನು ಬರೋಂಗಿಲ್ಲ ಆ ಇಂಡಿವಿಜುವಲ್ ಮಾರ್ಕ್ ನಾವು ಏನು ಮಾಡ್ತೇವೆ ಅಂತಂದರೆ ಒಂದು ಕ್ವಶನ್ ಪೇಪರ್ ಅಂದರೆ ಏನು ಮಕ್ಕಳಿಗೆ ಬಂದು ತಿಳಿಸ್ಬೇಕು, ಭಯ ಬರಬಾರ್ದು. ಕ್ವಶನ್ ಪೇಪರ್ ಅಂದರೆ ಅದು 3 ಆಯಾಮಗಳಿಂದ ಕೂಡಿರ್ತದೆ. ಒಂದು ಮಾರ್ಕ್ಸ್ ರಿಲೇಟೆಡ್, ಒಂದು ಸ್ಪೇಸ್ ರಿಲೇಟೆಡ್, ಒಂದು ಟೈಮ್ ರಿಲೇಟೆಡ್. ಇದು ಬಿಟ್ಟರೆ ಮತ್ತೆ ಕ್ವಶನ್ ಪೇಪರ್ ಏನೂ ಇರೋಂಗಿಲ್ಲ. ಲಾಸ್ಟ್ನವ್ರು ಗೊತ್ತಾಯ್ತು ಇವ್ರು ಏನು ಹೇಳ್ಯಾರ ಭಯ ಬರಬಾರ್ದು. ಕ್ವಶನ್ ಪೇಪರ್ ಹೆಂಗಿರ್ತದೆ, ಆಯಾ ಸಂಸ್ಥೆಗಳ ಪ್ಯಾಟ್ರನ್ಸ್ ಹೆಂಗಿರ್ತದೆ, 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ನಾವು ಹೇಳಿರ್ತೀವಿ. ಆದರೂ ಕೂಡ ಪರೀಕ್ಷೆಗೆ ಹೋಗ್ಕೊಳ್ಳಿ ಆ ಕ್ವಶನ್ ಪೇಪರ್ ಬುಕ್ಲೆಟ್ ನೋಡ್ಕೊಂಡು ಹೋಗಿ ಗಾಬರಿ ಆಗ್ತದೆ. ಅದು ಆಗಬಾರ್ದು. ಅದ್ರ ಏನಿರ್ತದೆ ಏನು ಇರೋಂಗಿಲ್ಲ, ಅದು ಸಿಂಪಲ್ ಆಗಿ ಅವ್ರು ಹೇಳಬೇಕು. ಒಂದು ಆ ಕ್ವಶನ್ ನೀವು ಪರೀಕ್ಷೆ ಬರೆಯುವಾಗ ಸಮಯದ ಕಡೆ ಗಮನ ಕೊಡಬೇಕು. ಎರಡನೇದು ಎಷ್ಟು ಮಾರ್ಕ್ಸ್ ಇರ್ತದೆ ಅದಕ್ಕೆ ತಕ್ಕಂಗೆ ಅವರು ಉತ್ತರಗಳನ್ನು ಬರೀಬೇಕು, ಊರದೇ ಬರೆಯಬೇಕು. ಆ ನಂತರ ಚಿತ್ರಗಳನ್ನು ತೆಗೆಯುವಾಗ ಚಿತ್ರದಂಗಿದ್ದರೆ ಸಾಕು. ಅದು ಡ್ರಾಯಿಂಗ್ ಆರ್ಟಿಸ್ಟ್ ತೆಗೆದಂಗೆ ತೆಗೆಯೋಂಗಿಲ್ಲ. ಮಕ್ಕಳಿಗೆ ನಾವು ಕೆಳಗೆ ಅಂತೀವಿ ಚಿತ್ರ ಸರಿ ಇಲ್ಲ ಹಂಗಿಲ್ಲ. ಅದು ನಾಯಿ ಚಿತ್ರ ಸಾಕು. ಅದು ಅದೇ ಥರ ತೆಗಿಬೇಕು. ಅದಕ್ಕೆ ನಾನೇ ಸ್ವತಃ ಚಿತ್ರಗಳನ್ನು ಬೋರ್ಡ್ ಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ಸೈನ್ಸ್ನಲ್ಲಿ ನಮಗೆ ಅಣುಸೂತ್ರಗಳು ಬರ್ತವೆ, ರಚನಾ ಸೂತ್ರ, ಅಣುಸೂತ್ರ, ಅದನ್ನು ಪ್ರಾಕ್ಟೀಸ್ ಮಾಡ್ರೆ ಅಲ್ಲಿ ಮಾರ್ಕ್ಸ್ಗಳು ಸಿಗ್ತಾವೆ. ಅದಕ್ಕೆ ಸೈನ್ಸ್ ರಿಲೇಟೆಡ್ ಹೇಳ್ತಾ ಇದ್ದೆ. ಆನಂತರ ಮಕ್ಕಳಿಗೆ ಹಿಂದಿನ ತರಗತಿಯ ಕ್ವಶನ್ ಪೇಪರನ್ನು ಕೊಡ್ತೀವಿ, ಅದನ್ನು ನೋಡಬೇಕು, ಮೆಲ್ಲ ನೋಡಬೇಕು, ಬಿಡಿಸ್ಬೇಕು. ಆನಂತರ ಮಕ್ಕಳಿಗೆ ಒಂದು ದೊಡ್ಡ ಸಮಸ್ಯೆ ಅಂದರೆ ಪೆನ್ ಹಿಡಿಯೋದೇ ಗೊತ್ತಿಲ್ಲ. ದಯವಿಟ್ಟು ತಪ್ಪು ತಿಳ್ಕೋಬೇಡ್ರಿ. ಇಲ್ಲಿ ಹಿಡಿದಿರ್ತಾರವರು ಅದು ಅಕ್ಷರೇ ಕಾಣೋದಿಲ್ಲ ಸರ್. ಅದು ₹1, ₹2, ₹2 ಪೆನ್ ತಗೋತಾರೆ. ಉಳಿದಿದ್ದಕ್ಕೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ₹20 ಚಲೋ ಕ್ವಾಲಿಟಿ ಪೆನ್ಗಳನ್ನು ನಮ್ಮ ಮಕ್ಕಳು ತಗೊಳ್ಳೋದಿಲ್ಲ. ಪಾಲಕರು ಕೊಡ್ಸಂಗೆ ಗೊತ್ತಿಲ್ಲ. ಆ ಪೆನ್ನನ್ನು ಹೆಂಗೆ ಹಿಡಬೇಕು, ಬೆರಳು ಹೆಂಗೆ ಹಿಡಬೇಕು, ಚಿತ್ರ ತೆಗಿಬೇಕಾದ್ರೆ ಒಂದು ಪೇಜ್ನಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲ ಬರ್ಬೋದು ಬಂದಿರ್ತಾನೆ 4 ಲೈನ್ ಓದಿರ್ತಾರೆ, ಅಲ್ಲಿ ಚಿತ್ರ ತೆಗಿಲಿಕ್ಕೆ ಹೋಗ್ತಾನೆ, ಅದು ಅರ್ಧ ಉಳಿತದೆ. ಅದು ಸಣ್ಣ ಅದು ಪ್ರಮಾಣ ತಪ್ಪು, ಅಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ಯಾವ್ಯಾವ ಸಂದರ್ಭಗಳಲ್ಲಿ ಅವ್ರ ಅಂಕಗಳನ್ನು ಕಳ್ಕೋತಾರ ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳಬೇಕು. ಯಾವ್ಯಾವ ಸಂದರ್ಭದಲ್ಲಿ ಆಮೇಲೆ ಬರೀತಿರ್ತಾರ, ಕಾಟ್ ಹೊಡಿತಾರೆ ಜೋರಾಗಿ, ಅದು ಈಚೆ ಕಡೆ ಪೇಜ್ ಸಹಿತ ಬಂದಿರ್ತದೆ ಸರ್. ಅದಕ್ಕೆ ಏನಾದ್ರು ತಪ್ಪಂದ್ರೆ ಒಂದು ಸ್ವಲ್ಪ ಬ್ರಾಕೆಟ್ ಆಗಿ 1 ಲೈನ್ ಹೇಳಬೇಕು. ಗಡಬಡ ಚೆಕ್ ಮಾಡುವಾಗ ಆ ಮನುಷ್ಯನಿಗೆ ಅದು ಕಾಣಿರಬಾರ್ದು ಅಂತ ಮಾಡಬೇಕು. ವ್ಯಾಲ್ಯೂ ಡ್ರೆಸ್. ಆಮೇಲೆ ಶುದ್ಧ ಬರವಣಿಗೆನೇ ಸರಿ ಇಲ್ಲ ಮಕ್ಕಳಿಗೆ. ಶುದ್ಧ ಹೆಣ್ಣು ಹುಡುಗಿಯರು ಶುದ್ಧ ಬರೀಲಾಗ್ತಾವ. ಗಂಡು ಹುಡುಗರಲ್ಲಿ ಅಕ್ಷರ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ಯಾಕೆ ಗೊತ್ತಿಲ್ಲ ನನಗೆ.
ಅದಕ್ಕೆ ಶುದ್ಧ ಬರೋಕ್ಕೆ ಸಪ್ತಸೂತ್ರಗಳು ಅಂತದೆ, ಅದನ್ನು ನಾವು ಮಕ್ಕಳಿಗೆ ಹೇಳ್ತೀವಿ. ಮೊದಲೆಲ್ಲ ಇಲ್ಲ ಹೇಳ್ಬೋದು. ದಯವಿಟ್ಟು ತಾವು ಕೂಡ ಮಕ್ಕಳಿಗೆ ಶುದ್ಧ ಬರಲಿಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಈಗ ನಾವು ಮಾಡಿಸ್ತಾ ಇದ್ದೀನಿ ಕೂಡ. ಅದಕ್ಕಾಗಿ ಅಕ್ಷರಗಳ ಬರವಣಿಗೆ ಮೇಲೆ ಅಂಕಗಳು ಬೀಳ್ತವೆ. ಶುದ್ಧವಾದ ಬರವಣಿಗೆ ಇರಬೇಕು. ಜಯಪ್ರಭಾಪಾಧ್ಯಾಯರು SSLC ವಿದ್ಯಾರ್ಥಿಗಳಿಗೆ ಆಸ್ ಎ ಸ್ಕೂಲ್ ಹೆಡ್ ಆಗಿ ಎಲ್ಲ ಒಂದೇ ಥರದ ಪೆನ್ಗಳನ್ನು ನೀವು ಮುಖ್ಯೋಪಾಧ್ಯಾಯರು ದಯಮಾಡಿ ಕೊಡಿಸಿ. ಕೊಡ್ಸಕ್ಕೆ ಎಲ್ಲಿಂದ ಬೇಕ್ರಿ ರೊಕ್ಕ, ಯಾವಲ್ಲಿ ಬರ್ತದ್ರಿ? ಸಮಾಜ ವಿಜ್ಞಾನ ವಿಷಯಗಳನ್ನ ಪ್ರತಿನಿತ್ಯ 2 ಮಾರ್ಕ್ಸ್ 1 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ವಿದ್ಯಾರ್ಥಿಗಳ ಪ್ರಾರ್ಥನೆ ಸಂಬಂಧಿಸ್ತಾ ಇದ್ವಿ. ಅದು ಭಾಳ ಎಫೆಕ್ಟ್ ಆಗಿ ಅದು 10th ಮಕ್ಕಳು ಅನ್ನೋದ್ರಿಂದ ಅದು 7th ಮತ್ತು 9th ಮಕ್ಕಳಿಗೆ ಕೂಡ ಸಾಕಷ್ಟು ಏನಾಗಪ್ಪ ಪರಿಣಾಮ ಬೀರುತ್ತೆ. ಅದನ್ನೇ ಆ ಮಕ್ಕಳು ಕೂಡ ಏನು ಮಾಡ್ತಾ ಇದ್ದಾರೆ, ಫಾಲೋಅಪ್ ಮಾಡ್ತಾ ಇದ್ದಾರೆ. ಜನವರಿ ಪ್ರಾರಂಭದಿಂದ ಪ್ರತಿನಿತ್ಯ ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಆಯಾ ವಿಷಯ ಶಿಕ್ಷಕರಿಗೆ 2 ತಾಸುಗಳನ್ನು ಸಮಯವನ್ನು ನಿಗದಿ ಮಾಡಿದ್ದೀವಿ. ಒಂದಿನ ಕೋರ್ ಸಬ್ಜೆಕ್ಟ್, ಒಂದಿನ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನು ಅವರು 2 ತಾಸನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅವರು 20 ಪರೀಕ್ಷೆ ತಗೊಳ್ಳಿ, 40 ಮಾರ್ಕ್ಸಿನ ಪರೀಕ್ಷೆ ತಗೊಳ್ಳಿ, ಒಟ್ಟು 2 ತಾಸುಗಳನ್ನು ಅವರು ಸರಿಯಾಗಿ ನಾವು ಬಳಕೆ ಮಾಡಿಕೊಂಡು ಮೊದಲಿಗೆ ಪರೀಕ್ಷೆಗಳನ್ನು ತಗೊಂಡ್ರೆ ಪರೀಕ್ಷೆ ಆದ ನಂತರ ಆ ಯಾವ ಮಗು ಆ ಪ್ರಶ್ನೆಗೆ ಉತ್ತರ ಬರೋದಿಲ್ಲ, ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆ ಮಗುವಿಗೆ ಆ ಶಿಕ್ಷಕರು ಏನು ಮಾಡಬೇಕು ತಿಳಿಸ್ಕೊಳ್ಬೇಕು. ಯಾಕೆ ಆ ಒಂದು ಪ್ರಶ್ನೆಯನ್ನು ಸರಿಯಾಗಿ ಉತ್ತರ ಮಾಡಿಲ್ಲ, ಕಾರಣ ಏನು, ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ ಆ ಮಗುವಿಗೆ ತಿಳಿಸ್ಬೇಕು. ಆ ಮಗು ಮರುದಿನ ಮತ್ತೆ ಆ ಪ್ರಶ್ನೆಗೆ ಉತ್ತರ ಬರ್ಕೊಂಡು ಬರಂಗೆ ಅವನಿಗೆ ಗೈಡನ್ನು ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ನಾವು ಪ್ರತಿನಿತ್ಯ ಆ ಶಿಕ್ಷಕರಿಗೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದೀವಿ. 5 ವರ್ಷ ನಿರಂತರವಾಗಿ ನಮ್ಮ ಶಾಲೆಯ ಫಲಿತಾಂಶ 100ಕ್ಕೆ 100ರಷ್ಟು ಬಂದಿತ್ತು. ಹೋದ ಬಾರಿ ಮಾತ್ರ ಇಂಗ್ಲೀಷ್ ವಿಷಯದಲ್ಲಿ ಮಾತ್ರ 3 ವಿದ್ಯಾರ್ಥಿಗಳು ಫೇಲ್ ಆಗಿತ್ತು. ಅದು ನಮ್ಮ ಅಧ್ಯಕ್ಷರು ಗೊತ್ತದ. ನಾನು ಯಾವತ್ತೂ ಆ ಶಿಕ್ಷಕರು ಹೇಳ್ಕೊಂಡು ಬರ್ತಾ ಇದ್ದೀನಿ, ನೀವು ಆ ಒಂದು ಗಮನ ಇಟ್ಕೊಂಡು ಪ್ರತಿ ವಿಷಯದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಳ್ಬೇಕು. ಒಂದು ವೇಳೆ ತಂದುಕೊಂಡೆ ಹೋದ್ರೆ ಅದು ಅವರಿಂದ ನೀವೇ ಅದನ್ನು ಏನು ಮಾಡ್ತಾ ಇದ್ದಾರೆ ಅನುಭವಿಸ್ತಾ ಹೇಳ್ತಾ ಇದ್ದೀನಿ. ಅದಕ್ಕೆ ತಕ್ಕಂಗೆ ಶಿಕ್ಷಕರು ಕೂಡ ಅಷ್ಟೇ ನೀಟಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ವರ್ಕ್ ಮಾಡ್ತಾ ಇದ್ದಾರೆ. ಈ ಸಲ ಕೂಡ ಮೊನ್ನೆ ಬೋರ್ಡಿಂದ ನಡೆದಂಥ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಲ್ಲಿ 8 ವಿದ್ಯಾರ್ಥಿಗಳು 50 ವಿದ್ಯಾರ್ಥಿಗಳು ಫಾರ್ಮ್ ತುಂಬಿದ್ವಿ. ಅದರಲ್ಲಿ 8 ವಿದ್ಯಾರ್ಥಿಗಳು ಮಾತ್ರ ಗಣಿತ, ವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯದಲ್ಲಿ, ಹೆಚ್ಚಾಗಿ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ 4 ವಿಷಯದಲ್ಲಿ ಮಕ್ಕಳಿಗೆ ಯಾವುದೇ ಕಠಿಣ ಇಲ್ಲ. ಇಂಗ್ಲೀಷ್ ವಿಷಯದಲ್ಲಿ 5 ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆಗಿರುವಂಥದ್ದು. ಗಣಿತದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಆ ಶಿಕ್ಷಕರು ಕೂಡ ಹೆಚ್ಚಾಗಿ ಹೇಳಿದ್ರು, ಸರ್ ಯಾವ ವಿಷಯದಲ್ಲಿ ಫೇಲ್ ಆಗುತ್ತೆ 28 ಮಾರ್ಕ್ಸಿಗೆ ಏನು ಬೇಕು ಅದನ್ನು ಅವ್ರಿಗೆ ಕೊಡ್ರಿ. ಯಾಕಂದ್ರೆ 2014 ನಮ್ಮ ಶಾಲೆ ಫಲಿತಾಂಶದಲ್ಲಿ ಶೇಕಡ 46% ಆಗಿತ್ತು. ಅದು ಸಾಕಷ್ಟು ನಮಗೆಲ್ಲರಿಗೆ ಅನುಭವ ಆಗ್ಯದ. ಅದಕ್ಕಾಗಿ ನಾವು ಶಿಕ್ಷಕರು ಕೂಡ ಪ್ರಾಮಾಣಿಕವಾಗಿ 28 ಮಾರ್ಕ್ಸ್ ತಗೊಳ್ಳೋದಕ್ಕೆ ಏನು ವಿದ್ಯಾರ್ಥಿಗಳು ಸಾಧ್ಯದ ಆ ದಿಶೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕನ್ನಡ ಕನ್ನಡ ಸಮಾಜ ವಿಜ್ಞಾನ ಹಿಂದಿ ವಿಷಯದಲ್ಲಿ 4 ರಿಂದ 5 ಮಕ್ಕಳಿಗೆ ಬಹಳ ಕಠಿಣ. ಅದನ್ನು ಹೊರತುಪಡಿಸಿದ್ರೆ ನಮ್ಮಲ್ಲೇನು ಆ ತರನಾಗಿ ವಿದ್ಯಾರ್ಥಿಗಳಿಲ್ಲ. ಸಾಮಾನ್ಯವಾಗಿ ಆ ವಿದ್ಯಾರ್ಥಿಗಳು 100ಕ್ಕೆ 100 ಫಲಿತಾಂಶ ಭವಿಷ್ಯದ ಜೊತೆಗೆ ಆ ಜವಾಬ್ದಾರಿ ಕೂಡ ಶಿಕ್ಷಕರಿಗೆ ಕೊಟ್ಟಿವಿ. 100ಕ್ಕೆ 100 ಫಲಿತಾಂಶ ವಿಷಯದಲ್ಲಿ ಬರಲೇಬೇಕು. ಒಂದು ವೇಳೆ ಬರದೇ ಹೋದ್ರೆ ಅದಕ್ಕೆ ನೀವೇ ನೇರ ಜವಾಬ್ದಾರಿ ಆ ಶಿಕ್ಷಕರಿಗೆ ಹೇಳ್ತೀವಿ. ಅದರ ಪ್ರಕಾರ ಎಲ್ಲ ಶಿಕ್ಷಕರು ತಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಏನು ಹಿಂದೆ ಫಲಿತಾಂಶ ಇತ್ತಲ್ಲ ಅದೇ ಫಲಿತಾಂಶವನ್ನು ಮುಂದುವರಿಸ್ಕೊಂಡು ಪ್ರಶ್ನೆ ಪತ್ರಿಕೆ ಬಿಡಿಸುವಂಥ ಒಂದು ಸಿಸ್ಟಮ್ ಆಲ್ರೆಡಿ ತಾವೆಲ್ಲ ಹೇಳಿದ್ದೇವೆ ಆಲ್ರೆಡಿ. ಆದರೂ ಕೂಡ ಆಲ್ರೆಡಿ 3 ಪ್ರಶ್ನೆ ಪತ್ರಿಕೆಗಳನ್ನು ಮಕ್ಕಳಿಗೆ ನಾವು ಸಾಲ್ವ್ ಮಾಡಿರುವಂಥದ್ದು. ಇನ್ನು 2 ಅವ್ರಿಗೆ ರೂಢಿ ಆಗಲಿ ಅಂತ ಅನ್ಸಾಲ್ವ್. ಈ 5 ಪ್ರಶ್ನೆ ಪತ್ರಿಕೆಗಳ ಪರಿಚಯವನ್ನು ಇದೇ ಜನವರಿ ತಿಂಗಳಲ್ಲಿ ಮಾಡಿ ಫೆಬ್ರವರಿ ಪರೀಕ್ಷೆ ಇತ್ತು. ಇನ್ನು ಭಾಷಾ ವಿಷಯಕ್ಕೆ ಬಂದ 3 ಕನ್ನಡ, ಹಿಂದಿ, ಇಂಗ್ಲೀಷ್ 3 ವಿಷಯದ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಕನ್ನಡದಲ್ಲಿ ಫೇಲ್ ಆಗ್ತಕ್ಕಂಥದ್ದೇ ಹೆಚ್ಚಿನ ಪ್ರಮಾಣ. ವ್ಯಾಕರಣ ಪರ್ಫೆಕ್ಟ್ ಆಗುತ್ತೆ ಓಕೆ ಆಗ್ತದೆ ಅಂದ್ಕೊಂಡು ವ್ಯಾಕರಣಕ್ಕೆ ಸಪ್ರೇಟಾಗಿ ಬುಕ್ಕ ಮಾಡಿಸಿ ಅದಕ್ಕೆ ಸಪ್ರೇಟಾಗಿ ಡಿಸ್ಪ್ಲಸ್ನೇ ಸಪ್ರೇಟಾಗಿ ಕ್ವಶನ್ ಪೇಪರ್ ಸಪ್ರೇಟಾಗಿ ವ್ಯಾಕರಣ ಓನ್ಲಿ 3 ವ್ಯಾಕರಣಕ್ಕೆ ಸಪ್ರೇಟ್ ಕ್ವಶನ್ ಪೇಪರನ್ನು ಅರೇಂಜ್ ಮಾಡುವಂಥ ಕೆಲಸ ಮಾಡಿದೆ. ಇನ್ನು ಪಾಲಕರಿಗೆ ನಸುಕಿನ ಜಾವದಲ್ಲಿ ಎಬ್ಬಿಸುವಂಥ ಕೆಲಸ ಮಕ್ಕಳಿಗೆ. ಯಾಕಂದ್ರೆ ಮಕ್ಕಳ ಹತ್ರ ಮೊಬೈಲ್ ಇಲ್ಲ, ಅದಕ್ಕೆ ನಾವೊಂದು ಸಿಸ್ಟಮ್ ಮಾಡ್ಕೊಂಡು ನಸುಕಿನಾಗ 4:30 ಅದು ಭಾಳ ಜಲ್ದಿನೂ ಅಲ್ಲ ಭಾಳ ಲೇಟು ಅಲ್ಲ ಅನ್ನೋ ಲೆಕ್ಕ 4:30 ಮಕ್ಕಳು ಇರೋದು. ಅವ್ರು ಎದ್ದಾರಲ್ಲ ಮತ್ತೆ 5 ಗಂಟೆಗೆ ರಿಪೀಟ್ ಆಗುತ್ತೆ. 5 ಗಂಟೆಗೆ ಅವರು ನಮ್ಮ ಶಿಕ್ಷಕರು ನನಗೆ ಫೋನ್ ಮಾಡೋದು. ಇದು ಒಂದು ಸಿಸ್ಟಮ್ ನಮ್ಮ ಸ್ಕೂಲ್ ಒಳಗೆ ಈಗ ಆಲ್ರೆಡಿ ಡಿಸೆಂಬರ್ ತಿಂಗಳು ಭಾಳ ಲೇಟಾಗಿ ಮಕ್ಕಳು. ಇನ್ನು ನಾವು ಸಬ್ಜೆಕ್ಟ್ ತಕ್ಕಂಗೆ ಸೈನ್ಸ್ ಟೀಚರ್ ನಮ್ಮಲ್ಲಿ ಪ್ರತಿನಿತ್ಯ 2 ಚಿತ್ರಗಳನ್ನ ಮಕ್ಕಳ ಕಡೆ ರೂಢಿ ಮಾಡಿಸುವಂಥದ್ದು. ಮ್ಯಾಥ್ಸ್ ಪ್ರಮೇಯಗಳ ಸರ್ ಹೇಳಿದ್ರಲ್ಲ ಅದು ಮಾಡೋದು. ಇನ್ನು ಸೋಷಿಯಲ್ ಮ್ಯಾಪ್ ಬರ್ತಕ್ಕಂಥ ಅವುಗಳ ಗುಡಿಸುವಂಥದ್ದು ಒಂದು 50 ಅಂಶಗಳು ಮಾಡಿದ್ವಿ. ಆ 50 ಪರ್ಫೆಕ್ಟ್ ಮಾಡಿಸ್ಬಿಟ್ಟಿವು. ಹೀಗಾಗಿ ಅದರ ಬರುವುದೇ 4 ಬರ್ತವೆ. ನಾವು
ಸಾಲು ಕೂರಿಸುವಂಥದ್ದು 5 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸೋಷಿಯಲ್ ಒಳಗೆ ತಗೊಳ್ಳುವಂಥದ್ದು. ಇನ್ನು ಸಿ ಮತ್ತು ಸಿ ಪ್ಲಸ್ ಮಕ್ಕಳಿಗೆ ನಾವು ಮಾಡುವಂಥ ವಿಶೇಷ ಅಂತ ಹೇಳಿದ್ರೆ ಅವ್ರಿಗೆ ಬರಲಿಕ್ಕೆ ಬರುವಂಥ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಇದು ಫ್ಯಾಕ್ಟ್ ಮಾತು. ಸುಮ್ಮನೆ ಸುಳ್ಳು ಬರೀದರೆ ಕೊನೆಗೆ ಎಲ್ಲ ಕಾಟು ಸಿ ಕ್ಯಾಮ್ರಾ ಏನೇ ಇರಲಿ ಬರಲಿಕ್ಕೆ ಬರ್ಬೇಕಾ ಸಿ ಪ್ಲಸ್ ದವ್ರಿಗೆ ಇರಲಿಕ್ಕೆ ಏನು ಮಾಡ್ಬೇಕಾದ್ರೆ 6 ಹುಡಿ ಮಧ್ಯಾಹ್ನ ಟೈಮ್ನಾಗ ಒಂದೂವರೆ ತಾಸು ಅದಕ್ಕೆ ಕೊಡ್ತೀವಿ. ಇನ್ನು ಸಂಪನ್ಮೂಲ ವ್ಯಕ್ತಿಗಳು ಕರೆಸಿ ಉಗಾರ ಸ್ಥಳಗಳಲ್ಲಿ ಯಾವುದು ಪರೀಕ್ಷಾ ಭಯ ಆಲ್ರೆಡಿ 3 ಜನ ಈಗ ನಮ್ಮ ಸ್ಕೂಲ್ ಒಳಗೆ ಆಗ್ಯದ. ಇವತ್ತೇ ಮಧ್ಯಾಹ್ನ ಬೆಳಗ್ಗೆ ಶ್ರೀಶೈಲ್ ಕರೆಸಿ ಅವರು ಇಂಗ್ಲೀಷ್ ವಿಷಯ ಕುರಿತು ತಾನು ಮುಗಿಸ್ಕೊಂಡೆ ಅವ್ರು ನಾವು ಇಲ್ಲಿ ಬಂದೆವು. ಆಮೇಲೆ ಕಳೆದ ಡಿಸೆಂಬರ್ ಒಳಗೆ ವಿಶ್ವನಾಥ್ ಅಂತ ಬಿಜಾಪುರ ಕರೆಸಿದ್ವಿ. ಇಬ್ಬರು ಬಿಜಾಪುರ ರಿಸೋರ್ಸ್ ಪರ್ಸನ್. ಆಮೇಲೆ ಇವತ್ತು ಬೆಳಿಗ್ಗೆ ಸರ್ ಅಂತ ಒಂದು ಪ್ರತಿ ವರ್ಷನೂ ಅವ್ರು ಬರ್ತಾರೆ. ಹಿಂದಿ ಅವ್ರು ಬರ್ತಾರೆ. 6 ಸಬ್ಜೆಕ್ಟ್ ಮಾಡ್ತಾರೆ. ಆಮೇಲೆ 3 ಸಬ್ಜೆಕ್ಟ್ ಆಯ್ತು. ಸರಿ ರೆಕಾರ್ಡು ಕೂಡ ಇದೆ ಸರಿ ಕೊಡ್ತೀವಿ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನಿವೆಲ್ಲ ಬೇರೆ ಬೇರೆ ಪದ್ಯ ಕಂಡ ಪಾಠ ಮಾಡಿಸೋದು ಪ್ರೇಯರ್ನಲ್ಲಿ ಇಳಿಸೋದು ಇವೆಲ್ಲ ನಿಮಗೆ ಗೊತ್ತಿದ್ದಿದೆ. ನಾನು ನಿಮ್ಮೆಲ್ಲರ ಅನುಭವಿಕಲ್ಲ ಅವೆಲ್ಲವುಗಳನ್ನ ಮಾಡಿ ಪರೀಕ್ಷಾ ದೃಷ್ಟಿಯಿಂದ ಕಳೆದ ಬೇರೆ 80+ 80 ಫಲಿತಾಂಶ 80.5 ಫಲಿತಾಂಶ ಇತ್ತು. ಅದಕ್ಕಿಂತ ಇನ್ನೂ ಸುಧಾರಣೆ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಬೇಕು. ಪದ್ಯ ಇಂಗ್ಲೀಷ್ ಹಿಂದಿ ಕನ್ನಡ ಮೂರು ಬಯಾಟ್ ಸರ್. ಅಂದರೆ 8, 9 ಅವರು ಬಯಾಟ್ ಅಲ್ಲ ಮೇಡಮ್, ಎಷ್ಟು ಜನ ಅದಾವ್ರಿ ನಿಮ್ಮಲ್ಲಿ ಹುಡುಗರು? ಎಷ್ಟು ಜನ ಅದಾರ ನಮ್ಮಲ್ಲಿ? 53 ಇತ್ತು ಸರ್. ನಾವು ನಮ್ಮ ಪ್ರಕಾಶ್ ಒಂದಲ್ಲ ಹಂಗೆ ಪೇಪರ್ ಚೆಕ್ ಮಾಡಿರಿ. ನಮ್ಮಲ್ಲಿ A+ ಬರೋರು ಎಷ್ಟು ಜನ ಅದಾರ, ಎ ಬರೋರು ಹಿಂಗೆ ಕೊಟ್ಟು ಮಾಡಿರಿ, B+ನವ್ರು ಹಿಂಗೆ ಅದಾರ, B ಇಷ್ಟು ಅದಾರ, C+ ಅದಾರ, C ಅದಾರ, CM ಹಿಂಗೆ ಅದಾರ, ಹಿಂಗೆ ಅದಾರ ಕೊಟ್ಟು ಮಾಡಿರಿ. ನೀವು ಎಲ್ಲನೂ ಒಂದೇ ಸರ್ಕಾರ ನಾವು ಪೇಪರ್ ಚೆಕ್ ಮಾಡ್ಯಾನ ಸರ್ಟಿಫಿಕೇಟ್ ಮಾಡ್ಯಾನ ಅವ್ರ ನಾಳೆ ಬಂದು ಮಾಡಿರಿ ನೀವು. ಆದ್ರೆ ಅವನಿಗೆ ಗೊತ್ತಾಗಬಾರ್ದು ನಾನು C+ ನಗದ್ರೆ C ಅವನಿಗೆ ಇರ್ಲಂದ್ರೆ ಅವ ಎಜುಕೇಷನ್ ಮಾಡ್ಕೊಂಡ್ಬಿಡ್ತಾನೆ. ಅವ್ರ ಬಿಟ್ಟು ಹಾಳಾಗೋದು ಯಾಕೋ ನನಗೆ C+ ಮಾಡ್ಯಾರ ಹಾಳಾಗೋದಿರ್ತಾನೆ. ಅವತ್ತು ಹಾಳಾಗೋದು ಅಂತ ಹುಟ್ಟಿ ಹಣ್ಣು ಹಾಳು ಬಂದ್ಬಿಡ್ತಾನೆ. ಹೌದಲ್ರಿ? ನಾನು ಕೊಡೋಣ ಏನು ಮಾಡಿರಿ ಈಗ? ಪಾಸಿಂಗ್ ಪ್ಯಾಕೇಜ್ ಲೋ ಲೆವೆಲ್ಸ್ಗೆ ಪಾಸಿಂಗ್ ಪ್ಯಾಕೇಜನ್ನು ಕ್ವಶನ್ ಪೇಪರ್ಸ್ ಒಂದು 4 ಪ್ರೇಯರ್ ಟೈಮ್ದಲ್ಲಿ ನಾವು ಕರ್ನಾಟಕ ಬರವಣೆ 26 ಮಕ್ಕಳು ಹೋಗ್ತಾ ಇದ್ದಾರೆ. ಆ ಮಕ್ಕಳಿಗೆ ಸುಮಾರು ಒಂದು 7-8 ಮಕ್ಕಳು ಈ ಸಲ ಫೇಲ್ ಆಗುವಂಥ ಸಂಭವ ಆಗುತ್ತೆ. ಅದು ಕಂಡುಕೊಂಡಿದ್ದು ಅಕ್ಟೋಬರ್ನಲ್ಲಿ ಏನು SA1 ಪರೀಕ್ಷೆ ನಡೆದು ಆ ಸಂದರ್ಭದಲ್ಲಿ ಅದು ಕಂಡುಕೊಂಡಿದ್ದು. ಅದರ ನಂತರ ನಿರಂತರವಾಗಿ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ವಿಷಯಗಳಲ್ಲಿ ಕನಿಷ್ಠ 28-35 ಅಂಕಗಳನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದರಲ್ಲಿ ನಿರಂತರವಾಗಿ ಶ್ರಮ ಆಗ್ತಾಯಿದೆ. ಅದು ಅವರಿಗೆ ಪಾಲಕರು ಈಗಾಗಲೇ ನಮ್ಮ ಸ್ಕೂಲ್ ಚೇಂಜ್ ಅಂತಿದೆ 4 ತನ್ನಿಂತಾನೇ ಆ ಕಾಲು ಹೋಗ್ತದೆ. ಅದು ಹೋದ ನಂತರ ಪಾಲಕರು ಆ ಮಕ್ಕಳನ್ನು ಎಬ್ಬಿಸಿ ಏನು ವರ್ಕ್ ಕೊಟ್ಟರೆ ಅಂತಕ್ಕಂಥದ್ದು ವಾಟ್ಸಪ್ನಲ್ಲಿ ಹಾಕ್ತೇವೆ ಸರ್. ಇವತ್ತು ವರ್ಕ್ ಏನು ಮಾಡ್ಕೊಂಬರ್ಬೇಕಂತೇಳಿ ಎಸ್ಪೆಷಲಿ 10th ಮಕ್ಕಳಿಗೆ ಆ ಮಕ್ಕಳು ಸುಳ್ಳು ಹೇಳ್ತಾರೆ, ಇವತ್ತು ಏನು ಹೋಮ್ವರ್ಕ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಬಟ್ ನಾವು ವಾಟ್ಸಪ್ನಲ್ಲಿ ಆ ಸ್ಲಿಪ್ ಮಾಡಿ ಆ ಸ್ಲಿಪ್ನಲ್ಲಿ ಬರೆದು ಇದನ್ನು ಮಾಡಬೇಕು ಅಂತೇಳಿ 6 ವಿಷಯಗಳನ್ನು ನೋಡಿ ಆ ಪಾಲಕರು ಯಾರು ಕಲ್ತಿರ್ತಾರೆ ಅಟ್ಲೀಸ್ಟ್ ಕಲ್ತಂಥ ಪಾಲಕರು ತಮ್ಮ ಮಕ್ಕಳಿಗೆ ಒಂದಷ್ಟು ಅವೇರ್ನೆಸ್ ಮೂಡಿಸ್ತಾರೆ. ಇದು ಬಿಟ್ಟಾರ ನೋಡಿ ಇದು ಬರೀ ಅಂತೇಳಿ ಮಾಡ್ತಾರೆ ಅನ್ನುವಂಥದ್ದು. ಇಂಥವು ಸಣ್ಣ ಸಣ್ಣ ಒಂದು ಫ್ಯಾಕ್ಟ್ರಿಗಳ ಮೂಲಕ ಏನಪ್ಪ ಅಂತಂದ್ರೆ ಮಕ್ಕಳು 28-35 ಮಕ್ಕಳು ಒಂದು 6-7 ಜನ ಏನದಾರ ಪಾಸ್ ಉಳಿದಂಥದ್ದು ಏನು ಸಮಸ್ಯೆ ಇಲ್ಲ. ಉಳಿದಂಥದ್ದು ತನ್ನಿಂತಾನೆ ಪಾಸ್ ಆಗ್ತಾರೆ. ಸುಮಾರು 80, 60, 70 ಅಂಕಗಳು ತಗೊಳ್ತಾರೆ. ಬಟ್ ಅವುಗಳಿಗೆ ನಾವು ಏನು ಮಾಡೋಕ್ಕಿಂತ ಇವು ಸ್ಕೂಲ್ ರಿಸಲ್ಟಿಗೆ 100ಕ್ಕೆ 100 ಆಗುವಂಥ ಒಂದು ಏನು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಪಾಸ್ ಆಗಲಿ ಅಂತೇಳಿ ಆ ಮಕ್ಕಳಿಗೆ ಕನಿಷ್ಠ ಈ ಕ್ವಿಜ್ ಮುಖಾಂತರ ಕ್ವಿಜ್ನಲ್ಲಿ ಈಗಾಗಲೇ ಸರ್ ಹೇಳೋದು 2-3 ಜನ ಅದನ್ನು ಕೂಡ ನಾವು ಅಳವಡಿಸ್ತಾ ಇದ್ದೀವಿ ಸರ್. ಯಾಕಂತಂದ್ರೆ ಈ ಪ್ರೇಯರ್ ಮುಗಿದ ತಕ್ಷಣ ಇವಾಗ ಈ ನಾವು ಈ ನಮ್ಮ ಬೋರ್ಡ್ನಲ್ಲಿ ಏನು ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಕಳಿಸ್ತಾರೆ ಸರ್ 1, 2 ಅಂತೇಳಿ ಅದನ್ನು ಸಹ ಇವತ್ತು ನಾವು ಆ ಮಕ್ಕಳಿಗೆ ಕೊಟ್ಟು ಬಿಡಿಸ್ತಾ ಇದ್ದೀವಿ. ಅದಾದ ನಂತರ ಈ ಪ್ರಿಪರೇಟರಿಗೆ ಅಂದರೆ ಮಕ್ಕಳು ಒಂದು ಹಂತದಲ್ಲಿ ಒಂದು ಪರೀಕ್ಷೆ ಮುಗಿದ ನಂತರ ಇನ್ನೊಂದು ಪರೀಕ್ಷೆಗೆ ಒಂದು ಸ್ವಲ್ಪ ಹೆಚ್ಚಿನ ಅಂಕಗಳನ್ನು 4, 2, 3 ಅಂಕಗಳನ್ನು ಹೆಚ್ಚು ತಗೊಳ್ಳುವಂಥದ್ದು. ಮತ್ತು ನಾವು ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಒಂದು 26 ಮಕ್ಕಳು ಸರ್ ಒಂದೇ ಬ್ಲಾಕ್ ಅದ ಅದಕ್ಕೆ ಇಂಗ್ಲೀಷ್ ಪ್ರಯೋಜನ ಹಾಕಿದೆ ಸರ್. ಯಾವುದೇ ಕಾರಣಕ್ಕೂ ಕಾಪಿ ಮಾಡಬಾರ್ದು. ಯಾಕಂತಂದ್ರೆ ನಾವು ಇಲ್ಲಿ ಕಾಪಿ ಮಾಡಿಸ್ತೇವೆ ಅಂತಂದ್ರೆ ಅಥವಾ ಮುಂದಿನ ಒಂದು ನೋಡಿ ನಾವು ಬರೋದು ಅಂತಂದ್ರೆ ಆ ಮಕ್ಕಳು ನಾಳೆ ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಅಂತ ಕಾನ್ಫಿಡೆನ್ಸ್ ಅವರಿಗೂ ಬರಂಗಿಲ್ಲ ನಮಗೂ ಬರಂಗಿಲ್ಲ. ಹಾಗಾಗಿ ನಾವಲ್ಲಿ ಯಾವ ರೀತಿ ವಾರ್ಷಿಕ ಪರೀಕ್ಷೆ ನಡೆಸುತ್ತೇವೆ ಅನ್ನೋಂಥದ್ದು ಆಯಾ ಕಾಲ ನಿರ್ಧಾರ ಮಾಡ್ತದೆ. ಬಟ್ ಈಗ ಆ ಮಕ್ಕಳಿಗೆ ನಾವು ಏನಂತಂದ್ರೆ ಯಾವುದೇ ರೀತಿಯಲ್ಲಿ ನಕಲು ರಹಿತವಾಗಿ ಆ ಮಕ್ಕಳಿಗೆ ನಾವು ಒಂದು ಟೆಸ್ಟ್ಗಳನ್ನು ಕಿರು ಪರೀಕ್ಷೆಗಳನ್ನು ನಡೆಸ್ತೀವಿ ಅಂತಂದ್ರೆ ಅದು ಅವರಿಗೆ ಬೆನಿಫಿಟ್ ಆಗ್ತದೆ ಅಂತ ಉದ್ದೇಶ. ಮಕ್ಕಳಿಗೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಮುಂಚೆನೇ ವಿಶೇಷ ತರಗತಿಯನ್ನು ಮಾಡ್ಕೊಂಡಿದ್ವಿ. ಬೆಳಿಗ್ಗೆ 9ರಿಂದ 10 ಗಂಟೆ
ಪ್ರೇರಾಗುತ್ತಾ ಮುಂಚೆ ಮುಂತಾದ ಡೈಲಿ ಒಂದು ವಿಷಯ. ಈಗ ಅಕ್ಟೋಬರ್ ಆದ ನಂತರ ಸಂಜೆ ಆದ ನಂತರ ರಜೆಗಳ ಮುಗಿದ ನಂತರ ಮತ್ತೆ ಸಾಯಂಕಾಲ ಮತ್ತು ಬೆಳಿಗ್ಗೆ ವಿಶೇಷತೆ ಶುರು ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಒಂದು ಲ್ಯಾಂಗ್ವೇಜ್ ಆದರೆ ಮಧ್ಯಾಹ್ನ 4 ಸಬ್ಜೆಕ್ಟ್ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ಮು, ಬೆಳಿಗ್ಗೆ ಇಂಗ್ಲೀಷು, ಸಾಯಂಕಾಲ ಮ್ಯಾಥಮೆಟಿಕ್ಸ್, ಮತ್ತು ನಾಳೆ ಮತ್ತೆ ಬೆಳಿಗ್ಗೆ ನಾವು ಕನ್ನಡ ಮಾಡ್ತೀವಿ, ಮತ್ತು ಸೋಷಿಯಲ್, ಹೀಗೆ ಹಿಂದಿ ಮತ್ತು ವಿಜ್ಞಾನ. ಇದು ಒಂದಾದರೆ ಇನ್ನೊಂದು ಟೋಟಲಾಗಿ ನಮ್ಮ ಶಾಲೆಯಲ್ಲಿ 56 ಮಕ್ಕಳಲ್ಲಿ ಸುಮಾರು 79 ವಿದ್ಯಾರ್ಥಿಗಳು ಇವತ್ತಿನ ದಿವಸ ಕಟ್ಟಿದ ಅಟೆಂಡೆನ್ಸ್ ವಿದ್ಯಾರ್ಥಿ ಸ್ವಲ್ಪ ಒಂದು 2 ಸ್ಪರ್ಧೆಗಳು ಮಾಡ್ತಾರೆ. ಬಟ್ ಆ 79 ವಿದ್ಯಾರ್ಥಿಗಳು ಶಾಲೆ ಕಲಿತು ಒಂದು ಉದ್ದೇಶ ನಾವು ಪಾಲಕರಿಗೆ ಕಂಪಲ್ಸರಿ ಫೋನ್ ಮಾಡ್ತೀವಿ. ಅಟೆಂಡೆನ್ಸ್ ಹೋಗ್ಬೇಕು ಭಾಳ ರಿಟರ್ನ್ ಬಂದ್ಬಿಡೋಕ್ಕೇನಪ್ಪ ಅಂದ್ರೆ ಸ್ವತಃ ನಾನೇ ಏನಪ್ಪ ಅವ್ರಿಗೆ ಪಾಲಕರು ಫೋನ್ ಹಚ್ಚಿ ನಾಳೆ ಬಿಡಾರ್ದಂತ ನಾವು ಮಾಡ್ಕೊಂಡು ನಿಟ್ಟಿನೊಳಗೆ ವಿದ್ಯಾರ್ಥಿ ಮತ್ತು ಸಹಿ ತೋರಿಸಿ ನಾವು ರಿಪೋರ್ಟ್ ಪಾಲಕರು ಒಪ್ಪಿಸ್ತೀವಿ. ಅದರಿಂದ ನಮಗೆ ಒಂದು ದಿವಸ ಯಾವುದೇ ಮಗು ಅಬ್ಸೆಂಟ್ ಉಳಿದಿಲ್ಲ. ಒಂದು ಇನ್ನು ಎರಡನೇದೇನಪ್ಪ ಅಂದ್ರೆ 3 ಗಂಟೆ 50 ನಿಮಿಷಕ್ಕೆ 80 ವಿದ್ಯಾರ್ಥಿಗಳು ಏಕಕಾಲಿಕ ವಯಸ್ಕಾಲ ಮಾಡ್ಕೊಂಡು ನಾವು ಮಾಡಿದೆವು. 4 ಗಂಟೆಗೆ ಒಂದು ದಿವಸ 4ರಿಂದ 4:10 ಗಂಟೆ ಒಳಗೆ NC ಮತ್ತು C+ ಮತ್ತು C ಯಾವ ವಿದ್ಯಾರ್ಥಿಗಳು ಇವತ್ತು ಅದಾರೋ ಅಂಥ ವಿದ್ಯಾರ್ಥಿಗಳ ಪಾಲಕರು ಸ್ವತಃ 4ರಿಂದ 4:10 ನಿಮಿಷ ಪ್ರತಿದಿನ 10 ಪಾಲಕರಿಗೆ ಫೋನ್ ಮಾಡ್ತಾರೆ ಸರ್. ಅದು ಮಾಡಿದಾಗ ಎಲ್ಲರೂ ಸರ್ ಬರೋಕ್ಕಂತಾರೆ, ಓದಕ್ಕಂತಾರೆ. ಓದೋದು ಬಿಟ್ಟು ಬರೆಯೋದಕ್ಕೆ ಸ್ವಲ್ಪ ಹೆಚ್ಚಿನ ಮಾತು ಕೊಡ್ತಾರೆ ನಮ್ಮ ಮುಂಜಾನೆ ಸರ್. ಅದು ಓದೋದು ತರಕ ಆಗ್ಬೋದು, ಬಟ್ ಬರವಣಿಗೆ ಮುಖಾಂತರ ಏನಪ್ಪ ನಮ್ಮ ಸ್ವಲ್ಪ ಗುರುತಿಸ್ಕೊಳ್ಳಿ ಒಂದು ಉದ್ದೇಶ. ಏನಾದರೂ ಸರ್, ನಾನು ನನ್ನ ಶಾಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ವಿವರವನ್ನು ನೀಡಲಿಕ್ಕೆ ಇಚ್ಛಿಸ್ತೀನಿ. 2 ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀನಿ. ಈಗ ನನ್ನ ಶಾಲೆಯಲ್ಲಿ ಮತ್ತೆ 10ನೇ ತರಗತಿಯಲ್ಲಿ ಕಲಿತಕ್ಕಂಥ 23 ವಿದ್ಯಾರ್ಥಿಗಳು, ಅವರಲ್ಲಿ 2 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿಕೊಂಡು, ಒಂದು 75ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳು, ಇನ್ನೇ ಫೇಲ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಅಂತಕ್ಕಂಥದ್ದನ್ನು ಪರೀಕ್ಷೆ ತೆಗೆದುಕೊಂಡ ಸಂದರ್ಭದಲ್ಲಿ ಆ ಬಂದಿರತಕ್ಕಂಥ ಫಲಿತಾಂಶದ ಆಧಾರದ ಮೇಲೆ 2 ಗುಂಪುಗಳನ್ನಾಗಿ ಆಧಾರವಾಗಿ ಇರಿಸಿಕೊಂಡು ಆ ಯಾರು ಫೇಲ್ ಆಗುವಂಥ ವಿದ್ಯಾರ್ಥಿಗಳಾದರೆ ವಿಷಯದ ಶಿಕ್ಷಕರು ಮತ್ತು ನಾವು ಇಬ್ಬರು ಜೊತೆಗೂಡಿ ಈ ಮಗು ಪಾಸ್ ಆಗಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಸಬ್ಜೆಕ್ಟ್ದಲ್ಲಿ ನಾವು ಪಾಸಿಂಗ್ ಮಾರ್ಕ್ಸ್ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಸಬ್ಜೆಕ್ಟ್ ವಿಷಯದ ಶಿಕ್ಷಕರು ಮತ್ತು ನಾವು ಕೂತ್ಕೊಂಡು ಅಲ್ಲಿ ಪ್ರಬಂಧ ಆಗಿರ್ಬೋದು, ಪತ್ರ ಲೇಖನ ಆಗಿರ್ಬೋದು, ಆ ಗದ್ಯ ಭಾಗದ ಒಂದು ಪದ್ಯ ಭಾಗದ ಸಾರಾಂಶವಾಗಿರ್ಬೋದು, ಆ ಮಗು ಅಟ್ಲೀಸ್ಟ್ ಪಾಸ್ ಆಗಲಿಕ್ಕೆ ಏನು ಬೇಕು ಅಂತಕ್ಕಂಥ ಕ್ರಮಗಳ ಬಗ್ಗೆ ಕ್ರಮಗಳನ್ನು ಕೈಗೊಂಡು ಆ ಮಕ್ಕಳನ್ನು ಯಾವ ರೀತಿ ಸುಧಾರಿಸಬೇಕು, ಮತ್ತೆ ಹೋದ ವರ್ಷದ 100% ರಿಸಲ್ಟ್ ಯಾವ ರೀತಿ ತಗೊಂಡಿದ್ದೀವಿ, ಅದೇ ಟ್ರಿಕ್ಸ್ಗಳನ್ನು ಬಳಸಿ ಈ ವರ್ಷನೂ ಕೂಡ 100% ರಿಸಲ್ಟ್ ಮಾಡಬೇಕು ಅಂತಕ್ಕಂಥ ಅನೇಕ ಕಾರ್ಯಯೋಜನೆಗಳನ್ನು ಕೂಡ ಅಲ್ಲಿ ರೂಪಿಸಿದ್ದಾಗಿದೆ ಮತ್ತು ಕಾರ್ಯಗತವಾಗಿದೆ ಅಂತಕ್ಕಂಥದ್ದನ್ನು ಈ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸಿದೆ. ಆಮೇಲೆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗಾಗಲೇ ಒಂದು 3 ಪ್ರಿಪರೇಟರಿ ಎಕ್ಸಾಮ್ಗಳನ್ನು ಮಾಡಿದ್ದೀವಿ. 2 ವಿದ್ಯಾರ್ಥಿಗಳು 98-99 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಒಬ್ಬ ಅನಿಲ್ ದಶ್ವಂತ್, ಇನ್ನೊಬ್ಬ ಆರ್ಯನ್ ರಾಠೋಡ್ ಅಂತಕ್ಕಂಥ ವಿದ್ಯಾರ್ಥಿಗಳು ಮೇ ಬಿ 625 ಅಂಕಗಳ ನಿರೀಕ್ಷೆ ನಂದು ಅದ. ಸೊ ನೋಡೋಣ, ಮುಂದಿನ ದಿನಮಾನಗಳಲ್ಲಿ ಈಗಿನ ಸದ್ಯಕ್ಕೆ ಮಟ್ಟಿಗೆ 2 ವಿದ್ಯಾರ್ಥಿಗಳು ಮಾತ್ರ ನಮ್ಮ ಸ್ಕೂಲಿಂದ ಟಾಪರ್ ಆಗುವಂಥದ್ದು 100% ರಿಸಲ್ಟ್ ಅಂತೂ ಆಗ್ತದೆ. ನಾವು ಸ್ಟೂಡೆಂಟ್ಸ್ 53 ಜನ 10th ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ಇರೆಗ್ಯುಲರ್ ಅಂದರೆ ಡೈಲಿ ಸ್ಕೂಲಿಗೆ ಬರಲ್ಲ. ಅದು ಎಕ್ಸಾಮ್ಗೂ ಕರೆದ್ವಿ, ಬರಲಿಲ್ಲ. ವಿಸಿಟ್ ಮಾಡಿ ಪೇರೆಂಟ್ಸ್ ಸಿಗ್ನೇಚರ್ ಎಲ್ಲ ತೊಗೊಂಡು ಬಂದಿವಿ ಸರ್. ಆದರೆ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರಿಂದ ಈ ಪ್ರಿಪರೇಟರಿಗೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಇವಾಗ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಬರಲಿಲ್ಲ. ಇದ್ದಂಥ 52 ಮಕ್ಕಳಿಗೆ ನಾವು ತಯಾರಿ ಮಾಡ್ಲಿಕ್ಕೆ ಹತ್ತೀವಿ. ಆಲ್ರೆಡಿ ಸಾಕಷ್ಟು ಶಿಕ್ಷಕರಿಲ್ಲ, ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದೀವಿ. ನಾವು ಕೂಡ ಅದೇ ರೀತಿ ಏನಪ್ಪ ಅಂದ್ರೆ ಈಗ ಟಾಪರ್ಸ್ ಮತ್ತು ಲೋವರ್ಸ್ ಅಂತ ತೆಗ್ದಿದ್ದೀವಿ. ಲೋವರ್ ಅಂದ್ರೆ ಜಾಸ್ತಿ ಇಲ್ಲ, ಒಂದು 8 ಜನ ಹೋಗ್ತಾರೆ ಸರ್, ಭಾಳ ಜನ. ಆ 8 ಜನಕ್ಕೂ ಮಾತ್ರ ನಮ್ಮ ಪ್ರತಿಯೊಬ್ಬರು ಸಬ್ಜೆಕ್ಟ್ ಟೀಚರ್ಸ್ಗಳು 40 ಮಾರ್ಕ್ಸಿನ ಪಾಸಿಂಗ್ ಪ್ಯಾಕೇಜ್ ರೆಡಿ ಮಾಡ್ಕೊಂಡಿದ್ದಾರೆ. 40 ಮಾರ್ಕ್ಸ್ ಮಾಡಿದ್ವಿ ಅಂತಂದ್ರೆ ಟಾರ್ಗೆಟ್ 40 ಇರ್ತದೆ, ಅವ್ರು 28 ತಗೊಳ್ಳಿ ಅಂತ. ಆಮೇಲೆ ಅದ್ರ ಜೊತೆಗೆ ಕಂಪಲ್ಸರಿ ಪ್ರತಿಯೊಬ್ಬರು ಸಬ್ಜೆಕ್ಟ್ ಟೀಚರ್ಸ್ಗಳು ಮಿನಿಮಮ್ 10 ಕ್ವಶನ್ ಪೇಪರನ್ನು ಬಿಡಿಸ್ತಾರೆ ಸರ್. ಜನವರಿಯಿಂದ ಮಿನಿಮಮ್ 10 ಸಬ್ಜೆಕ್ಟ್ ಕ್ವಶನ್ ಪೇಪರನ್ನು ಬಿಡಿಸ್ಲಿಕ್ಕೆ ಪ್ರೆಸೆಂಟ್ ಕ್ಲಾಸಲ್ಲೇ ಬಿಡಿಸ್ತಾರೆ. ಮಕ್ಕಳಿಂದನೂ ಆನ್ಸರ್ ತಗೊಳ್ತಾರೆ. ಅದೇ ಫಲಿತಾಂಶ ಲಾಸ್ಟ್ ಇಯರ್ ನಮ್ಮದು ಮ್ಯಾಥ್ಸ್ ಒಳಗೆ 13 ಔಟ್ ಆಫ್ 40 ಆಗಿತ್ತು ಸರ್. ಮ್ಯಾಥ್ಸ್ ಟೀಚರ್ ಇಲ್ಲೇ ಅದಾರ ಸರ್. ಮ್ಯಾಥ್ಸ್ ಒಳಗೆ 100 ಅಂಕಗಳನ್ನು ಕೊಡುವಂಥ 13 ವಿದ್ಯಾರ್ಥಿಗಳು ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ ನಮ್ಮಲ್ಲಿ ಔಟ್ ಆಫ್ 40 ಇರ್ತಾರೆ. ಅದೇ ರೀತಿ
ಮಾಡ್ತೀವಿ, 4:15 ನೆನೆಸ್ತಿಲ್ಲ, 5 ಗಂಟೆಗೆ ನಾವು ಕಾಲ್ ಮಾಡ್ಲಿಕ್ಕತ್ತೀವಿ. ಅದು ಲೋವರ್ ಸ್ಟೂಡೆಂಟಿಗೆ, ಕಡಿಮೆ ಮಾರ್ಕ್ಸ್ ತಗೊಳ್ಳೋಂಥ ವಿದ್ಯಾರ್ಥಿಗಳಿಗೆ ಕಾಲ್ ಮಾಡ್ಲಿಕ್ಕತ್ತೀವಿ. ಮತ್ತು ಪೇರೆಂಟ್ಸಿಗೆ ಕರೆಸಿ ಅವ್ರಿಗೆ ಮಾತಾಡ್ಲಿಕ್ಕತ್ತೀವಿ. ದಯವಿಟ್ಟು ಅವ್ರು ಏನು ಅವ್ರದ್ದು ಪ್ರೋಗ್ರೆಸ್ ಅದ, ಮನೆಯೊಳಗೆ ಒಂದು ಹಾವಭಾವಗಳು ಯಾವ ರೀತಿ ಅದ ನಮ್ಗೆ ಇಂಟಿಮೇಷನ್ ಮಾಡಬೇಕು ಅಂತ. ಮತ್ತು ರಾತ್ರಿನೂ ಕೂಡ ನಾನು ಕೂಡ ಇಂಡಿವಿಜುವಲ್ ಆಗಿ ಮಲಗಬೇಕಾದ್ರೆ ರಾತ್ರಿ 10:30 11 ಗಂಟೆಗೆ ಕಾಲ್ ಮಾಡ್ತೀವಿ. ಈ ಯಾವ್ದು ದೊಡ್ಡ ವಿದ್ಯಾರ್ಥಿ ಅದನ್ನು ಓದಲ್ಲ ಅಂತ ಪೇರೆಂಟ್ಸಿಗೆ ಹಚ್ಚಿ ಓದ್ಲಿಕ್ಕತ್ತಾರೇನಿಲ್ಲ, ನೋಡಿ ಸ್ವಲ್ಪ ನಾನು ರಿಪೋರ್ಟ್ ಕೊಡಿ ಅಂತ ಹೇಳಿ ಮತ್ತೆ ನಾವು ಸ್ಕೂಲ್ನ ಬಂದಾಗ ಅವ್ರಿಗೆ ಪ್ರೋಗ್ರೆಸ್ ಮಾಡ್ಲಿಕ್ಕೆ ಪ್ರತಿ ವರ್ಷ ನಾವು 100% ಕೊಟ್ಕೊಂಡು ಬಂದಿದ್ವಿ. ಈ ವರ್ಷ 100% ರಿಸಲ್ಟ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇದು 3ನೇ ಬ್ಯಾಚ್ ಆಗಿರೋದ್ರಿಂದ ಅನುಭವ ಕಡಿಮೆ, ಹಾಗಾಗಿ ನಾವು ಸುತ್ತಮುತ್ತ ಇರುವಂತಹ ಒಂದು 2-3 ಪ್ರೌಢಶಾಲೆಗಳ ಕಾಂಟ್ಯಾಕ್ಟ್ ಇಟ್ಕೊಂಡು ಅಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಒಂದಿಷ್ಟು ನಾವು ಅಳವಡಿಸ್ಕೊಂಡಿದ್ದೀವಿ. ಈ ಸಲ ವಿಭಾಗ ಮಟ್ಟದ ಪೂರ್ವಭಾವಿ ಪರೀಕ್ಷೆಯ ರಿಸಲ್ಟ್ ನಂತರ C+ ಅಬ್ಸೆಂಟ್ ಇರುವಂತಹ 2 ಮಕ್ಕಳನ್ನ ಕರ್ಕೊಂಡು ಶಾಲೆಯಲ್ಲಿ ಅರೆ ವಸತಿ ಟೈಪ್ ನಾವು ಇಟ್ಕೊಂಡಿದ್ವಿ. ಬುದ್ಧಿಮಂದಿಯನ್ನು ತಗೊಂಡ್ಬರ್ತಾರೆ. ಆ ಮಕ್ಕಳಿಗೆ ದಿನಕ್ಕೆ ಪ್ರತಿದಿನ 2 ಶಿಕ್ಷಕರನ್ನು ನೇಮಕ ಮಾಡಿ ಲೈಟ್ ವ್ಯವಸ್ಥೆ ಮಾಡಿಕೊಂಡು ಮತ್ತು ಮಲ್ಕೊಳ್ಳಿ ಕೊಠಡಿಗಳ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಅಭ್ಯಾಸ ಹೇಳಿಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈಗ 13 ಮಕ್ಕಳಿದ್ದಾರೆ. ಅದರಲ್ಲಿ 90 ಕ್ರಾಸ್ ಮಾಡಿದಂಥ ಮಕ್ಕಳು ಕೂಡ ಇದ್ದಾರೆ. ಆ ಮಕ್ಕಳಿಗೆ ಯಾವ ಮಕ್ಕಳು 90ಗಿಂತ ಪ್ಲಸ್ ಇದ್ದಾರೋ ಆ ಮಕ್ಕಳಿಗೆ 100 ಮಾಡಿಸುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಬ್ಸೆಂಟ್ ಮತ್ತು C+ ಇರುವಂಥ ಮಕ್ಕಳಿಗೂ ಕೂಡ ನಾವು ಪಾಸಿಂಗ್ ಪ್ಯಾಕೇಜ್ ಇರುವಂಥದ್ದನ್ನು ಪ್ರಾಕ್ಟೀಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ಲಾಸ್ಟ್ ಟೈಮ್ ಒಂದ್ಸಲ ನಾನು ಸುಧಾರಣಾ ಕ್ರಮಗಳ ಕ್ರಿಯಾ ಯೋಜನೆ ಇರುವಾಗ ರ್ಯಾಪಿಡ್ ಟೆಸ್ಟ್ ಬಗ್ಗೆ ಹೇಳಿದ್ದೆ. ಆ ರ್ಯಾಪಿಡ್ ಟೆಸ್ಟನ್ನು ಮಾಡುವಾಗ ಮೊದಲನೇ ಸಲ ಮಾಡಿದ್ದು ನಾವು ಮಾಡುವಾಗ ನಮಗೆ ಆದಂಥ ತಡೆ ಏನಪ್ಪ ಅಂದರೆ A+, A, B+ ಇರುವಂಥ ಮಕ್ಕಳು ಆ ರ್ಯಾಪಿಡ್ ಟೆಸ್ಟ್ಗೆ ಹೊಂದ್ಕೊಂಡಿರ್ತಾರೆ. ಈ C+ ಮತ್ತು ಫೇಲ್ ಆಗುವಂಥ ಮಕ್ಕಳು ಅಲ್ಲಿ ಇಂಟ್ರೆಸ್ಟನ್ನು ಸ್ವಲ್ಪ ಕಡಿಮೆ ತೋರಿಸಿರೋದ್ರಿಂದ ಮನೆಗೆ ಕ್ವಶ್ಚನ್ ಪೇಪರಲ್ಲಿರುವಂತಹ ಪ್ರಶ್ನೆಯನ್ನು ಕೊಟ್ಟು ಕಳಿಸೋದು. ಆಲ್ರೆಡಿ 10 ಸೆಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಹು ಸಂಭಾವ್ಯತೆ ಜಾಸ್ತಿ ಪುಸ್ತಕದಲ್ಲಿ ಬರುವಂತ ಅಭ್ಯಾಸಗಳಲ್ಲಿ ಯಾವ ಪ್ರಶ್ನೆಗಳೇ ಬರ್ತಾವ ಅದನ್ನು ಬಿಟ್ಟು ಯಾವ್ದು ಬರಂಗಿಲ್ಲ ಅದನ್ನು ನೋಟ್ ಮಾಡ್ಕೊಂಡ್ ಬರ್ರಿ ಅಂತ ಹೇಳ್ತಾ ಇದೀವಿ. ಅದನ್ನ ನೋಟ್ ಮಾಡ್ಕೊಂಡ್ ಬಂದಾದ್ಮೇಲೆ ಒಂದ್ ದಿವಸ ಅವ್ರಿಗೆ ಅವಕಾಶ ಕೊಡ್ತೀವಿ ನಾವು. ಒಂದ್ ದಿವಸ ಅವಕಾಶ ಕೊಟ್ಟು ಆದ್ಮೇಲೆ ಮರುದಿವ್ಸ ಅದ್ರ ಮೇಲೆ ಟೆಸ್ಟ್ ಮಾಡ್ತಾ ಹೋಗ್ತಿದ್ದೇವೆ. ಯಾಕಂದ್ರೆ ಮಗುವಿಗೆ ಇದೇ ಕ್ವಶನ್ ಪೇಪರ್ನ ಬಿಡಿಸ್ತಾ ಸುಮಾರು ಒಂದ್ 2-3 ಟೆಸ್ಟ್ಗಳನ್ನು ಮಾಡಿದೆ ನಾವು. ಯಾಕಂದ್ರೆ ಆ ಪ್ರಶ್ನೆಗಳು ಎನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಬೀಳ್ಬಹುದು, ಬೀಳದೇನೆ ಇರ್ಬೋದು. ಇದಕ್ಕಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಮೂಲತವಾಗಿ ಅಭ್ಯಾಸದಲ್ಲಿ ಬರುವಂತ ಪ್ರಶ್ನೆಗಳನ್ನೇ ಬೈಪಾಟ್ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಅಲ್ಲಿ 2 ಗುಂಪುಗಳನ್ನಾಗೆ ಮಾಡ್ಕೊಂಡು A ಮತ್ತು B ಅಂತ ಹೇಳಿ 2 ಗುಂಪುಗಳನ್ನಾಗೆ ಮಾಡ್ಕೊಂಡು A ಗುಂಪಿನವರಿಗೆ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂತದನ್ನ ಅವ್ರಿಗೆ ಬೈಪಾಟ್ ಮಾಡಿಸ್ತಾ ಇದ್ದೀವಿ. ಮತ್ತು B ಗುಂಪಿನಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ 1 ಮತ್ತು 2 ಅಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಬೈಪಾಟ್ ಮಾಡ್ಕೊಂಡ್ ಬಂದು ವಾರದಲ್ಲಿ 1-2 ಸಲ ನಾವು ಟೆಸ್ಟ್ ಗಳನ್ನ ಮಾಡ್ತಾ ಬಂದಿದ್ದೀವಿ. ಹೀಗಾಗಿ ಸ್ವಲ್ಪ ಮಕ್ಕಳಿಗೆ ಅದು ಸರಳೀಕರಣ ಆಗ್ತಾ ಹೊಂಟಿದೆ. ಆದ್ರೂ ಸಹಿತ ಎಷ್ಟೇ ಸರಳೀಕರಣ ಮಾಡ್ಕೊಂಡ್ರು ಸಹಿತ ಅದು ಈ 1 ರಿಂದ 9 ಜಂಪಿಂಗ್ ಇದ್ರೊಳಗೆ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಸ್ವಲ್ಪ ಮಕ್ಕಳಿಗೆ ನಾವು ಮುಂಚೂಣಿಯಲ್ಲಿ ತರಬೇಕಪ್ಪ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಕೆಲವರಿಗೆ ಓದು ಬರ್ತಾ ಇಲ್ಲ. ಸರ್ ಹೇಳಿದ್ರು, ನಮ್ಮ ಕುಲಕರ್ಣಿ ಸರ್ ಹೇಳಿದ್ರು, ಅವ್ರಿಗೆ ಅಟ್ಲೀಸ್ಟ್ ನಾವು ಓದು ಬರೀಲಿಕ್ಕೆ ಹಚ್ಚಿದೆ ಇವತ್ತಿನ ಅದ್ರ ಬಗ್ಗೆ. ಅವ್ರು ಏನೇ ಪ್ರಯತ್ನ ಮಾಡಿದ್ರು ಸಹಿತ ಆಗ್ತಾ ಇಲ್ಲ. ಆದ್ರೂ ಈ ಸಲ ನಮ್ಮಲ್ಲಿ ಹೆಂಗದಪ್ಪ ಅಂತಾರೆ ಇವತ್ತಿನ ತನಕನೂ ಆಗಲ್ಲ ಸರಿ ತೋರಿಸಿದ ಇಲ್ಲ ಸರ್ ಇಷ್ಟು ಇದ್ದದ್ದು ಸತ್ಯನ ಅಂತ ಹೇಳಿ. ಸರ್ ಅದಕ್ಕೆ ಒಪ್ಕೊಂಡೆ ನಾನು. ಯಾಕಂದ್ರೆ ವಾಸ್ತವಿಕತೆ ನಾನು ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ನಾಳೆ ಪ್ರತಿಯೊಂದು ರಿಸಲ್ಟ್ ಬಂದಾಗಿಲ್ಲ ನಾನು ಇಲ್ಲಿ ಏನೋ ಗಂಟಾಘೋಷವಾಗಿ ಹೇಳ್ತಾ ಹೋಗ್ತೀನಿ, ಅದನ್ನ ನಾವು ಇಲಾಖೆ ಕೊಡಬೇಕಾಗ್ತದೆ, ಅದನ್ನ ಫಲಿತಾಂಶನ ಕೊಡಬೇಕಾಗ್ತದೆ. ಅಲ್ಲಿ ಎಲ್ಲ 4 ಜನರ ಮಧ್ಯದಲ್ಲಿ ಏನೇ ಹೇಳ್ದ ಇಲ್ಲಿ ರಿಸಲ್ಟ್ ಆ ರೀತಿ ಬರ್ಲಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಮೇಲೆ ಅಪವಾದ ಬರಬಾರ್ದು ಅನ್ನೋ ಉದ್ದೇಶದಲ್ಲಿ ಏನದ ವಾಸ್ತವಿಕತೆಯನ್ನ ನಾನು ಇಲಾಖೆಗೆ ಅದನ್ನ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಆದ್ರೂ ಸಹಿತ ಯಾಕಂತಂದ್ರೆ ನಾನು 5 ವರ್ಷಗಳವರೆಗೆ 100% ಮಾಡಿದೇವೆ ಅಂತ ಹೇಳ್ತಾರೆ. ನಾವ್ ಯಾವ ರೀತಿ ವ್ಯವಸ್ಥೆಯಲ್ಲ ಮಾಡ್ಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ ಏನದು. ಅದ್ರ ಬಗ್ಗೆ ಯಾಕಂತಂದ್ರೆ ನಾವು ಮುಚ್ಚುಮರೆ ಮಾಡ್ಕೊಳ್ಳೋದು ಸರಿ ಅಲ್ಲ. 5 ವರ್ಷ ನಾನು ಮಾಡ್ಕೋತ ಬಂದಿದ್ದೀನಿ. ಮೊನ್ನೆ ಸಲ ಕೇವಲ 1 ವಿದ್ಯಾರ್ಥಿ ಫೇಲ್ ಆದ ವೆಬ್ ಸಿಸ್ಟಮ್ದಲ್ಲಿ. ಆ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಅಂದ್ರೆ 5 ವರ್ಷದಾಗ ನಾ ಏನ್ ಮಾಡಿ ಸೈಡ್ ಇಟ್ಕೊಂಡು ಈ ಒಂದು 2023-24ನೇ ಸಾಲಿನಲ್ಲಿ ನನಗೆ 98.2% ಯಾಕಂದ್ರೆ 1 ವಿದ್ಯಾರ್ಥಿ ನಾನು ಫೇಲ್ ಆಗ್ಬಿಟ್ಟ. ಹಳೆಗೆ ನನಗೆ ಒಂದು ಆತ್ಮವಿಶ್ವಾಸ ನನ್ನಲ್ಲೇ ಮೂಡ್ತು. ಅಂದ್ರೆ ನಾನು ಮತ್ತೆ 100% ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದ ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಸಲ ಸಹಿತ ನಾನು ಅವ್ರಿಗೆ ಕೇಳಿದ ಪ್ರಕಾರ ಈ ಸಲ ನಾನು 100% ಕೊಡ್ತೀನಿ ಅಂತ ಅನ್ನೋದ್ರ ಬಗ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಆದ್ರೆ ಅದು ಆಗ್ಬೋದು, ಆಗ್ದೇನೆ ಇರ್ಬೋದು. ಆದ್ರೆ ನಾನು ಗುರಿ ಇಟ್ಕೊಂಡದ್ದು 100%. ಯಾಕೆ ಕೆಳಗಡೆ ಹೋಗಿ ಮೇಲ್ಗಡೆ ಹೋಗೋದಕ್ಕಿಂತಲೂ 100% ಇಟ್ಕೊಂಡಿದ್ದೀನಿ. ಆದ್ರೆ ಅದಕ್ಕೆ ಕೆಲವೊಬ್ರು ಹೇಳಿದ್ರು ಇಲ್ಲ ಈ ಸಿಸ್ಟಮ್ ನಲ್ಲಿ ಸರ್ ಅಂದ್ರು ಹಿಂಗ್ ಮಾಡೋಣ ಬೇಡ ಅಂತೇಳಿ. ಅದಕ್ಕಿಂತ ಮುಂಚಿತ ಅವ್ರ ಜೊತೆ ನಾನು ವಾದ ಮಾಡಿದ್ದ, ಬೇಡ ಎಷ್ಟೇ ಇದಾಗ್ಲಿ ಎಕ್ಸಾಮಿಷನ್ ಸ್ಟ್ರಿಕ್ಟ್ ಮಾಡ್ಕೊಂಡು ಹೋಗೋಣ. ಯಾರು ಪಾಸ್ ಆಗಿರ್ತಾರ ಫೇಲ್ ಆದ್ರೂ ಫೇಲ್ ಆಗ್ಲಿ, ಮತ್ತೆ ಅವ್ರಿಗೆ 2 ಅವಕಾಶಗಳು ಸಿಕ್ಕಿರ್ತಾವ ಅಂತೇಳಿ. ಆದ್ರೆ ಕೆಲವೊಬ್ರು ಶಿಕ್ಷಕರು ನಮ್ಮಲ್ಲಿ ಹೇಳ್ತಿರ್ತಾರೆ, ಇಲ್ಲ ಸರ್ 1ನೇ ಪರೀಕ್ಷೆದಲ್ಲಿ ಏನಾಗ್ತದೆ 2 ಮತ್ತು 3ನೇ ಪರೀಕ್ಷೆದಲ್ಲಿ ಏನು ಸಾಧ್ಯತೆ ಇಲ್ಲ, ಫೇಲ್ ಅಂತೇಳಿ. ಇಂಥ ಒಂದು ಕಟ್ಟುನಿಟ್ಟಿನ ಪರೀಕ್ಷೆಯಲ್ಲಿ ಸಹಿತ
ನಮ್ಮಿಂದ ಆಗುವಂತ ಒಂದು ಸಹಕಾರಗಳನ್ನ ನಾವು ಮಾಡ್ತಾ ಹೊಂಟಿದೀವಿ. ಆದ್ರೆ ಒಂದೊಂದು ನೋವೇನಪ್ಪ ಅಂತಂದ್ರೆ ಅವ್ರಕ್ಕಿಂತ ಹೆಚ್ಚು ಕಲಿಯೋದು ನಾವೇ ಆಗಿಬಿಟ್ಟದ. ಈಗ ಮಕ್ಕಳಿಗಿಂತ ಹೆಚ್ಚು ಶಿಕ್ಷಕರು ಕಲೀಲಿಕ್ಕಿದ್ದೇವೆ ನಾವು. ಯಾಕಂದ್ರೆ ಮೋಸ್ಟ್ಲಿ ನಾವು ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದಾಗ SSLC ಇದ್ದಾಗ ನಮ್ಗೆ ಯಾರು ಎಬ್ಬಿಸ್ಲಿಲ್ಲ, ನಮ್ಮಷ್ಟು ನಾವೇ ಹೆಸರಾಗ್ತಿದ್ದೇವೆ ನಾವು. ಯಾಕಂದ್ರೆ ನಮ್ಗೆ ಒಂದು ಓದು ಹವ್ಯಾಸ ಇತ್ತು. ಆದ್ರೆ ಈಗಿನ ಮಕ್ಕಳಲ್ಲಿಲ್ಲ. ಅವ್ರಿಗೆ ಎಟ್ಟೆ ನೀವು 5ಕ್ಕೆ 3ಕ್ಕೆ ಫೋನ್ ಹಚ್ಚ್ರಿ, ಏನಿದ್ರು ಸಹಿತ ಅವ್ರು ಓದ್ಬೇಕಾಗಿತ್ತು, ಅವ್ರು ಓದಿರ್ತಾರ, ಬಿಡ್ಬೇಕಾಗಿ ಬಿಟ್ಟಿರ್ತಾರ. ಆದ್ರೂ ಸಹಿತ ನಮ್ಗೆ ಏನಾಗ್ಯದಪ್ಪ, ಇಲಾಖೆ ಒಂದು ಒತ್ತಡ, ಯಾವುದೇ ರೀತಿಯಾಗಿ ಪರೀಕ್ಷೆ ಸುಧಾರಣೆ ಆಗ್ಬೇಕು, ಫಲಿತಾಂಶದಲ್ಲಿ ಸುಧಾರಣೆ ಆಗ್ಬೇಕು, ಹೆಚ್ಚಿನ ಫಲಿತಾಂಶ ಬರ್ಬೇಕು ಅಂತ ಅನ್ನೋದ್ರ ಬಗ್ಗೆ ಇದ್ದಾಗ ಅದಕ್ಕೆ ನಾವು ಪೂರಕವಾಗಿ ಅವ್ರಿಗೆ ಇಲಾಖೆ ಸ್ಪಂದಿಸ್ಬೇಕಾಗ್ತದ. ಆ ನಿಟ್ಟಿನಲ್ಲಿ ಮಾಡ್ತಾ ಹೊಂಟಿದೀವಿ. ಆದ್ರೂ ಸಹಿತ ಸರ್ ನಾವೊಂದು ಹೇಳ್ಬೇಕಪ್ಪ ಅಂತಂದ್ರೆ ಹಿಂದಿನ ಒಂದು ಪರೀಕ್ಷೆಯನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಮತ್ತೆ ಈ ಸಲ ಆದ್ರೂ ಸಹಿತ, ಯಾಕಂದ್ರೆ ಹೋದ್ ಸಲ ನಾವು 98% ಮಾಡಿದೆವು, ಈ ಸಲ 100% ಮಾಡ್ತೇವೆ ಅನ್ನೋಂಥದ್ದನ್ನ ತಮ್ಮ ಮುಂದೆ ಹೇಳ್ತಾ ನಾನು 2 ಮಾತ್ರ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಆನ್ಸರ್ ಪೇಪರ್ ಅನ್ನ ನಾವು ವ್ಯಾಲ್ಯೂಯೇಷನ್ ಮಾಡೋ ಟೈಮ್ದಾಗ ಒಂದು ಸಂಗತಿ ಕಂಡುಕೊಂಡಿವಿ. ಏನಂತಂದ್ರೆ ಆಲ್ಮೋಸ್ಟ್ ಆಲ್ ಪೇಜಸ್ ಫುಲ್ಲಾನೇ ಇರ್ತಾವ, ಮಕ್ಕಳು ಬರ್ದದ ಪೇಜ್ಗಳು ಬಹಳಷ್ಟು ಕಡಿಮೆ. ನಾವು ಆನ್ಸರ್ ಪೇಪರ್ ಮ್ಯಾನೇಜ್ಮೆಂಟ್ ಅನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ಅದು ಬಹಳ ನೀಡಿದೆ. ಇವತ್ತು 32 ಪೇಜ್ ಇದ್ದಾಗ ಹುಡುಗರು ಕೇವಲ 8 ಪೇಜ್ನಾಗ ಆನ್ಸರ್ ಅನ್ನ ಒತ್ತೊತ್ತಾಗಿ ಒಂದೊಂದೊಂದು ಲೈನ್ದಾಗ ಸೇರಿಸಿ ಬರೆದು ಆನ್ಸರ್ ಪೇಪರ್ ಕಂಪ್ಲೀಟ್ ಮಾಡಿರ್ತಾರೆ. ಬಟ್ ಸ್ಕೂಲ್ ನಲ್ಲಿ ಒಂದು ಕಾರ್ಯಾಗಾರ ಫಿಕ್ಸ್ ಮಾಡಿಬಿಡಿ, ಹೌ ಟು ಮ್ಯಾನೇಜ್ ಆನ್ಸರ್ ಸೀಟ್ಸ್ ಅಂತೇಳಿ. 1 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವಲ್ಲ, 1 ಪೇಜಿಗೆ 4 ಬರೀರಿ. 8 ಕ್ವಶನ್ಸ್ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ನಾಗ ಮುಗಿಲಿ. ಇನ್ನು 8 ಕ್ವಶನ್ಸ್ 3ನೇ ಪೇಜ್ 4ನೇ ಪೇಜಿಗೆ 2 ಪೇಜ್ ಅನ್ನ ಅವೇನು 16 ಕ್ವಶನ್ಗಳದಾವಲ್ಲ ಅದಕ್ಕೆ ಮೀಸಲಾಗಿಡ್ರಿ ಅಂತ ಹೇಳಿ. ಈ ವರ್ಷ ನಮ್ಮ ಮಕ್ಕಳು ಇಂಡಿ ತಾಲೂಕಿನಿಂದ ಆನ್ಸರ್ ಪೇಪರ್ ಬರೀಬೇಕಾದ್ರೆ ಇದು ಏಕರೂಪದಲ್ಲಿ ಹೋಗ್ಲಿ. 1ನೇ ಪೇಪರ್ನಾಗ 4 ಆನ್ಸರ್, 1 2 3 4. ನೆಕ್ಸ್ಟ್ ಬ್ಯಾಕ್ ಪೇಜ್ ನಲ್ಲಿ 5 6 7 8. ನೆಕ್ಸ್ಟ್ ಈ ಕಡೆ 4 ಈ ಕಡೆ 4. ಇದು 1 ಮಾರ್ಕ್ಸಿನ ಕ್ವಶನ್ ಅದಾವಲ್ಲ ಫಿಕ್ಸ್ ಇದೇ ರೀತಿನೇ ರೂಢಿ ಮಾಡಿಸ್ರಿ. ಇನ್ನೊಂದ್ಸಲ ಏನಾಗಿರ್ತದಂದ್ರ ಮಕ್ಕಳು ಉತ್ತಮವಾದಂತ ಬರವಣಿಗೆ ಬರೆದಿರ್ತಾರೆ, ಪೇಪರ್ ಅನ್ನ 100% ಎಲ್ಲಾ ಟಚ್ ಮಾಡಿರ್ತಾರೆ, ಮೌಲ್ಯಮಾಪಕರು ತಪ್ಪು ಮಾಡ್ತೀವಿ ಅಲ್ಲಿ. ಆನ್ಸರ್ ಚೆಕ್ ಮಾಡೋ ಟೈಮ್ದಾಗ ಹತ್ತೆ ಬರ್ದಿರ್ತಾರಲ್ಲ, ಸ್ಕಿಪ್ ಮಾಡಿ ಹೋಗ್ಬಿಟ್ಟಿರ್ತೀವಿ, ಒಂದ್ರೊಳಗೆ ಒಂದು ಹೋಗ್ಬಿಡ್ತಾವ. ಇದು ಪೇಪರ್ ಚೆಕ್ ಮಾಡೋರು ತಪ್ಪಲ್ಲ, ಬಟ್ ಐ ಮಿಸ್ಟೇಕ್ಸ್, ಅದು ದೃಷ್ಟಿ ದೋಷ ಅಂತ ಹೇಳ್ತೀವಲ್ಲ ನಾವು, ಅದರಿಂದ ಏನಾಗ್ಬಿಡ್ತಾವ ಮಾಡ್ಬೇಕಂತೇಳಿ ಮಾಡ್ಲಾರ್ದೆ ಅದು ಅಚಾನಕ್ ಆಗಿ ಹೆಂಗ್ ಹೋಗ್ಬಿಡ್ತಾವ, ಮಗುವಿಗೆ ಅಂಕಗಳು ಕಡಿಮೆ ಬಂದ್ಬಿಡ್ತಾವ. ಹಾ ಸರ್, 28 32. ಗಣಿತಕ್ಕ ಗ್ರಾಫ್ ಅದೇ ಜಾಗದಲ್ಲೇ ಬರೀಬೇಕಂತ ಇರ್ತದ, ಅದೇ ಜಾಗದಾಗೆ ಗ್ರಾಫ್ ಗಳನ್ನು ಬಿಡಿಸ್ಬೇಕು. ನಿಗದಿತ ಗ್ರಾಫ್ ಇರುವಂತ ಪೇಜ್ಗಳೇ ಇದಾವ, ಈ ಕಡೆ ಗ್ರಾಫ್ ಇದ್ರೆ ಈ ಕಡೆ ಲೆಕ್ಕ ಬಿಡಿಸ್ಬೇಕು. ನಮ್ಮ ಮಕ್ಳು ಏನ್ ಮಾಡ್ತಾರೆ, ಆ ಗ್ರಾಫ್ ಹಿಂದ್ಗಡೆ ಲೆಕ್ಕ ಬಿಡಿಸ್ತಾರ. ಹಂಗ್ ಮಾಡ್ಬಾರ್ದು. ಯಾವಾಗ್ಲೂ ಗ್ರಾಫ್ ಮಗ್ಲಲ್ಲೇ ಆ ಲೆಕ್ಕ ಬಿಡಿಸ್ಬೇಕು, ಈಚೆ ಕಡೆ ಗ್ರಾಫ್ ನಲ್ಲಿ ಆ ನಕ್ಷೆಯನ್ನ ಹಾಕ್ಬೇಕು. ಯಾಕಂದ್ರೆ ಪ್ರತಿ ಸಲ ಗ್ರಾಫ್ ನಲ್ಲಿ ಪಾಯಿಂಟ್ ಗುರ್ತಾ ಮಾಡೋ ಟೈಮ್ ಪೇಜ್ ಹೊಡ್ಸೋದು ಮತ್ತೆ ನೋಡೋದು, ಪೇಜ್ ಹೊಡ್ಸೋದು ನೋಡೋದು ಮಕ್ಕಳೇ ಅಲ್ಲಿ ಟೈಮ್ ಸಾಕಷ್ಟು ಹಾನಿ ಆಗ್ತದೆ. ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಇದನ್ನು ಕೂಡ ಬೇಕಾಗ್ತದೆ. ಅದಕ್ಕೆ ಪ್ರತಿ ಶಾಲೆಯಲ್ಲಿ ಒಂದು ಅರ್ಧ ದಿವಸ ಏನ್ ಮಾಡಿ ಸರ್, ಪ್ರಶ್ನೆ ಪತ್ರಿಕೆ ಕಾರ್ಯಾಗಾರ, ಆಮೇಲೆ ಉತ್ತರ ಪತ್ರಿಕೆ ಕಾರ್ಯಾಗಾರ. ಪ್ರಶ್ನೆ ಪತ್ರಿಕೆ ಕಾರ್ಯಾಗಾರದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಕನ್ನಡ ವಿಷಯದಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತಾವ ಡಿವೈಡೆಡ್ ಬೈ 180 ಮಿನಿಟ್ಸ್ ಮಾಡಿ 1 ಅಂಕದ ಪ್ರಶ್ನೆಗೆ ಎಷ್ಟು ಟೈಮ್ ಕೊಡ್ಬೇಕು, 2 ಅಂಕದ ಪ್ರಶ್ನೆಗೆ ಎಷ್ಟು ಟೈಮ್ ಕೊಡ್ಬೇಕು, 3 ಅಂಕದ ಪ್ರಶ್ನೆಗೆ ಎಷ್ಟು ಟೈಮ್, 4 ಅಂಕಕ್ಕೆ ಎಷ್ಟು, 5 ಅಂಕಕ್ಕೆ ಎಷ್ಟು, ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡಿ. ಆಮೇಲೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕೊಡ್ಲಿಲ್ಲ ಟೈಮ್. ಈಗ ನಮ್ಮ ಕೈಯ ಕಲಿಯುವಂತ ಮಕ್ಕಳಿಗೆ 15 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಇವತ್ತು ಒಳ್ಳೆ ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳನ್ನ ನಾನು ಅವ್ರ ಜೊತೆ ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಆನ್ಸರ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದನ್ನ ಅವಾಯ್ಡ್ ಮಾಡಿಸ್ರಿ ಸರ್ ಶಾಲಾ ಹಂತದಲ್ಲಿ. ಯಾಕಂದ್ರ ನಮ್ಮ ಮೈಂಡ್ಗೆ ಇಂಥ ಶಕ್ತಿ ಇದೆ ಇಲ್ಲ, ಒಂದ್ಸಲ ಯಾವಾಗೋ ಒಂದ್ ಮೂಲೆಯೊಳಗೆ ಓದಿದ್ದೀವಿ ಅಂತಂದ್ರೆ ಸ್ವಲ್ಪ ಸಮಯ ಸಿಕ್ಕ ಮೇಲೆ ಅದು ರಿಫ್ಲೆಕ್ಟ್ ಆಗ್ತದೆ, ರಿಕಾಲ್ ಆಗ್ತದೆ. ಅದಕ್ಕೆ ಫಸ್ಟ್ ಎಲ್ಲಾ ಮಕ್ಕಳಿಗೆ ಟ್ರೈನ್ ಮಾಡೋದು ಒಂದೇ ಅಂತಂದ್ರೆ, ಆ ಕೊಟ್ಟಂತ 15 ನಿಮಿಷ ಅವಧಿ ಪ್ರಶ್ನೆ ಪತ್ರಿಕೆ ಓದ್ಲಿಕ್ಕೆ ಏನಿರ್ತದಲ್ಲ, 10 ನಿಮಿಷ ಅವಧಿಯನ್ನ ಪ್ರಶ್ನೆ ಪತ್ರಿಕೆ ನೀಟಾಗೆ 1ನೇ ಕ್ವಶನ್ ಹಿಡ್ಕೊಂಡು ಲಾಸ್ಟ್ ಕ್ವಶನ್ ತನಕ ನೀಟಾಗಿ ಕ್ವಶನ್ ಪೇಪರ್ ಪ್ರತಿ ಕ್ವಶನ್ ಅನ್ನು ಓದ್ರಿ ಅಂತ ಹೇಳ್ರಿ. ಆ ಓದೋ ಸಮಯದಲ್ಲಿ ಯಾವ ಕ್ವಶನ್ಗೆ ಆನ್ಸರ್ ಬರಂಗಿಲ್ಲ ಅನ್ನೋದು ಆ ಮಗುವಿಗೆ ಗೊತ್ತಾಗ್ತದಲ್ಲ, ಆ ಕ್ವಶನ್ ಭಯ ಪಡಬೇಡ ಅಂತ ಹೇಳ್ರಿ. ಅದು ಕ್ವಶನ್ 1-2 ಸಲ ಓದಿದ್ರೆ ಸಾಕು. ಏನಾದ್ರು ನಾನು ಬರಂಗಿಲ್ಲ, ನಾ ಹೆಂಗ್ ಮಾಡ್ಲಿ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲಾ ಇಡಿಯಾದ ಕ್ವಶನ್ ಪೇಪರ್ ಅನ್ನ ಓದಿದ್ಮೇಲೆ ಮಗುವಿಗೆ 1 ಮಾರ್ಕ್ಸ್ ಕ್ವಶನ್ ಅನ್ನ ಫಸ್ಟ್ ಬರೆದು ಬಿಡು ಅಂತೇಳಿ. ಯಾಕಂದ್ರೆ 1 ಮಾರ್ಕ್ಸ್ ಕ್ವಶನ್ ಬರ್ಲಿಕ್ಕೆ ಬಹಳಷ್ಟು ಸಮಯ ಹೋಗೋದಿಲ್ಲ, ಅಲ್ಲಿ ಒಂದಿಷ್ಟು ಟೈಮ್ ಸೇವ್ ಆಗ್ತದೆ. 2 ಮಾರ್ಕ್ಸ್ ಬರೆಯುವಾಗ ಒಂದಿಷ್ಟು ಟೈಮ್ ಸೇವ್ ಆಗ್ತದೆ. ನಮಗೆ ಟೈಮ್ ಎಲ್ಲಿ ಬೇಕಾಗ್ತದೆ ಅಂದ್ರೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಬರೆಯುವಲ್ಲಿ ಹೆಚ್ಚಿನ ಸಮಯ ಬೇಕಾಗ್ತದೆ. ಈ ಸಮಯವನ್ನ ಅಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡಿವಿ ಅಂದ್ರೆ ಸ್ಕೋರ್ ಮಾಡುವಂತ ಮಕ್ಕಳು ಇನ್ನೂ ಹೆಚ್ಚಿಗೆ ಸ್ಕೋರ್ ಮಾಡ್ತಾರೆ.
ಇದು ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಆನ್ಸರ್ ಪೇಪರ್ ಮ್ಯಾನೇಜ್ಮೆಂಟ್. ಇದು ಇಲ್ಲಿ ಇನ್ನೊಂದು ಸಂಗತಿ ಹೇಳ್ತೀನಿ ನಾನು. ಲಾಸ್ಟಿಗೆ ಏನಾಗ್ತದಂದ್ರೆ ಯಾವ ಕ್ವಶನ್ ಮಗುವಿಗೆ ಬರಂಗಿಲ್ಲ ಅಂತ ಗೊತ್ತಾಗಿರ್ತದಲ್ಲ, ಫಸ್ಟ್ ಕ್ವಶನ್ ಪೇಪರ್ ರೀಡ್ ಮಾಡೋ ಟೈಮ್ದಾಗ ಆ ಟೈಮ್ ಏನ್ ಉಳಿದಿರ್ತದಲ್ರಿ, ಪ್ರತಿಯೊಂದು 5 ಮಾರ್ಕ್ಸ್ ಕ್ವಶನ್ ಇತ್ತಂದ್ರೆ ಅದು ಓದ್ ಬಿಟ್ಟಿರ್ತದ, ಅದಕ್ಕೆ ತನ್ನದೇ ಆದಂತ ಟೈಮ್ ಇರ್ತದೆ. ಅಲ್ಲಿ ಹೋಗೋಟಿಗೆ ಏನಾಗಿರ್ತದ, ರಿಕಾಲ್ ಆಗಿಬಿಟ್ಟಿರ್ತದ. ಅದು ಎಲ್ಲೋ ಒಂದ್ ಸಂದರ್ಭದಲ್ಲಿ ಮಗು ಓದಿತ್ತಂದ್ರೆ ಅದು ಮಗುವಿನ ಮನಸ್ಸಿಗೆ ಪೂರ್ಣ ಪ್ರಮಾಣದಲ್ಲಿ ಬರ್ಲಿಕ್ಕಂದ್ರೂ ಕೂಡ ಭಾಗಶಃನೇ ಬರ್ತದೆ. ಆ ಮಗುವಿಗೆ ಎಷ್ಟು ಬರ್ತದೋ ಅಷ್ಟೇ ಬರಕ್ ಹೇಳ್ರಿ. ಆಮೇಲೆ ಪ್ರತಿಯೊಂದು ಕ್ವಶನ್ ಅನ್ನ ಟಚ್ ಮಾಡ್ಲಿಕ್ಕೆ ಹೇಳ್ರಿ ಅವ್ರಿಗೆ. ಒಂದು ಕ್ವಶನ್ ಪೇಪರ್ ನಲ್ಲಿ 28 ಪ್ರಶ್ನೆ 38 ಪ್ರಶ್ನೆಗಳಿದ್ದು ಅಂದ್ರೆ ಆ 38 ಪ್ರಶ್ನೆಗಳನ್ನ ಆ ಆನ್ಸರ್ ಪೇಪರ್ ನಲ್ಲಿ ಬರ್ಲಿಕ್ಕೆ ಹೇಳ್ರಿ. ಒಂದೊಂದು ಸಂದರ್ಭದಾಗ ಏನಾಗಿರ್ತದ ಅಂತಂದ್ರೆ ಇಲಾಖೆಯಿಂದ ಕ್ವಶನ್ ಪೇಪರ್ ತಯಾರು ಮಾಡುವಾಗ ಕೆಲವೊಂದು ಪ್ರಶ್ನೆಗಳು ಏನಾಗಿರ್ತಾವಂದ್ರೆ ರಾಂಗ್ ಆಗಿ ಕೇಳುವಂತ ಸಂದರ್ಭಗಳು ಇರ್ತವೆ, ಗ್ರೇಸ್ ಮಾರ್ಕ್ಸ್ ಇರ್ತವೆ. ಗ್ರೇಸ್ ಅನ್ನ ಯಾರಿಗೆ ಕೊಡ್ತಾರ ಅಂತಂದ್ರೆ ಯಾರು ಆನ್ಸರ್ ಸೀಟ್ ನಲ್ಲಿ ಆ ನಂಬರ್ ಹಾಕಿ ಸ್ವಲ್ಪ ಅಟೆಂಪ್ಟ್ ಮಾಡಿದ್ರು ಅಥವಾ ಬರೇ ನಂಬರ್ ಹಾಕಿ ಬಿಟ್ಟಿದ್ರು ಅಂತಂದ್ರೆ ಅವ್ರಿಗೆ ಮಾತ್ರ ಗ್ರೇಸ್ ಬರ್ತವೆ. ಏನು ಅದಕ್ಕ ಶಾಲಾ ಹಂತದಲ್ಲಿ ಈ ಮೀಟಿಂಗ್ ಮುಗಿದ ತಕ್ಷಣ ಒಂದು ವಾರದೊಳಗಾಗಿ ಮುಂದಿನ ಪ್ರಿಪರೇಟರಿ ಸ್ಟಾರ್ಟ್ ಆಗೋಕ್ಕಿಂತ ಪೂರ್ವದಲ್ಲಿ ಮಕ್ಕಳಿಗೆ ಆನ್ಸರ್ ಶೀಟ್ ಮ್ಯಾನೇಜ್ಮೆಂಟ್ ಇದು ಬಹಳ ಮಾಡ್ಬೇಕು. ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಒಂದೊಂದು ಪೇಜ್ 3 ಬರ್ದಿರ್ತಾರೆ ಸರ್ ಅವರು. ಅವಶ್ಯಕತೆ ಇಲ್ಲ, 2 ಮಾರ್ಕ್ಸ್ ಕ್ವಶನ್ ಒಂದ್ ಪೇಜಿಗೆ ಒಂದೇ ಸಾಕು. ಎಷ್ಟು ಪ್ರಶ್ನೆಗಳು ಇರ್ತಾವ್ರಿ, ಬೇಕಾದ್ರೆ ನಿಮ್ಗೆ ನಾನು ಮಾದರಿಯಾಗಿ ಕೆಲವೊಂದು ಆನ್ಸರ್ ಶೀಟ್ ಗಳನ್ನ ಕೊಡ್ತೀನಿ. ಏನು ಅವು ಎಲ್ಲಾ ಮಕ್ಕಳಿಗೆ ತೋರಿಸಿ ಕ್ವಶನ್ ಆನ್ಸರ್ ಶೀಟ್ ಹಿಂಗ್ ಇರ್ತದ, ನೀವು ಈ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಮಕ್ಕಳಿಗೆ ಟ್ರೈನ್ ಮಾಡ್ರಿ. ಆಮೇಲೆ ಒಂದ್ಸಲ ಮಾದರಿ ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ಪ್ರತಿ ಕ್ವಶನ್ ಪೇಪರ್ಗೆ ಪ್ರತಿ ಅಂಕಕ್ಕೆ ಎಷ್ಟು ನಿಮಿಷ ಕೊಡ್ಬೇಕಂತ ಅದೊಂದ್ಸಲ ಪ್ರಾಕ್ಟೀಸ್ ಮಾಡಿಸಿದ್ರೆ ಮಕ್ಕಳಿಗೆ ಸ್ಕೋರ್ ಮಾಡುವಂತ ಮಕ್ಕಳಿಗಾಗ್ಲಿ ಇವತ್ತ ಸ್ಕೋರ್ ಮಾಡುವಂತ ಫೇಲ್ ಆಗುವಂತ ಮಕ್ಕಳಿಗಾಗ್ಲಿ ಏನಾಗ್ತದೆ ಅಂದ್ರೆ ಒಂದು ಜಜ್ಮೆಂಟ್ ಸಿಗ್ತದೆ, ಹೌದಲ್ಲ ಹಿಂಗೂ ಬರೀಬಹುದಲ್ಲ ಅಂತೇಳಿ. ಎಷ್ಟು ಮಾಡ್ತೀರಿ ಅಂತ ಹೇಳ್ತಾ ಒಂದು ಸಣ್ಣ ಕೊಟೇಶನ್ ಹೇಳ್ಬಿಡ್ತೀನಿ ನಾನು. ನಾವು ದೃಷ್ಟಿಯನ್ನು ಬದಲಿಸ್ಕೊಂಡ್ರೆ ಸಾಕು, ಇಡೀ ದೃಶ್ಯನೇ ಬದಲಾಗ್ತದೆ. ಹವ್ಯಾಸ ಬದಲಿಸ್ಕೊಂಡ್ರೆ ಹಣೆ ಬರನೇ ಬದಲಾಗ್ತದೆ. ವಿಚಾರ ಬದಲಿಸಿ ನೋಡಿದ್ರೆ ದೇಶನೇ ಬದಲಾಗ್ತದೆ. ನಾವು ನಡೆಯುವಂತ ದೋಣಿ ಬದಲಿಸ್ಬೇಕಾಗಿಲ್ಲ, ನಾವು ಬರೀ ಸಣ್ಣ ಸ್ಮಾರ್ಟ್ ಆಗಿ ದಿಕ್ಕುಗಳನ್ನ ಬದಲಿಸ್ಕೊಂಡ್ರೆ ಸಾಕು, ನಾವು ತಲುಪುವ ದಡವನ್ನ ತಲುಪ್ತೇವೆ. ಅದಕ್ಕೆ ಇಡೀ ಆದ ಡಿಪಾರ್ಟ್ಮೆಂಟ್ ಇಲ್ಲ, ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗಂಗಿಲ್ಲ. ನಮ್ಗೆ ಸಣ್ಣ ಅಂಶಗಳು ಅಲ್ಲಲ್ಲಿ ಇರ್ತಾವಲ್ಲ ಅವುಗಳನ್ನ ಚೇಂಜ್ ಮಾಡ್ಕೊಂಡೇವೆ ಅಂದ್ರೆ ನಮ್ಮ ವಾರ್ಷಿಕ ಫಲಿತಾಂಶ ಚೆನ್ನಾಗಿ ಬರ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ನೆಕ್ಸ್ಟ್ ಸಾಹೇಬರು ಮಾತಾಡ್ತಾರೆ. ಹಾಗೂ ಅನುದಾನ ರಹಿತ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ TS ಅಲ್ಗೂರ್ ಸಾಹೇಬ್ರೆ, ಹಾಗೂ SLC ಪರೀಕ್ಷಾ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಹುಗಾರ್ ಸರ್ ಅವರೇ, ಹಾಗೂ ಮಾರ್ಗದರ್ಶಕರು ಹಾಗೂ ಹಿರಿಯರು ಆಗಿರ್ತಕ್ಕಂಥ ಕಾಳೆ ಸರ್ ಅವರೇ, ಈ SLC ಪರೀಕ್ಷೆ ಫಲಿತಾಂಶದ ಬಗ್ಗೆ ಸಾಕಷ್ಟು ಸಲ ಮಾತಾಡಿದೀವಿ ಮತ್ತು ಪ್ರತಿ ವರ್ಷನೂ ಕೂಡ ಮಾತಾಡಿವಿ. ಬಟ್ ಸಮಸ್ಯೆ ಏನಪ್ಪಾ ಅಂದ್ರ SLC ಪರೀಕ್ಷೆ ಹೇಗೆ ನಡಿಬೇಕು ಹಾಗೆ ನಡೀತಿತ್ತು, ಮತ್ತೆ ರಿಸಲ್ಟ್ಗಳು ರ್ಯಾಂಡಮ್ ಆಗೇ ಬರ್ತಿತ್ತು. ಯಾವುದು ಕೂಡ ನಾವು ಅನ್ಕೊಂಡಂಗ ಬರ್ತಿರ್ಲಿಲ್ಲ. ನಾವು ಈ ಸರ್ತಿ ರಿಸಲ್ಟ್ ಚೆನ್ನಾಗಿ ಬರ್ತದ ಅನ್ಕೊಂಡಾಗ ಕಳಪೆಯಾಗಿ ಬರ್ತಿತ್ತು, ಕಳಪೆಯಾಗಿ ಬರ್ಬೋದಪ್ಪ ಅನ್ಕೊಂಡಾಗ ಚೆನ್ನಾಗಿ ಬರ್ತಿತ್ತು. ಯಾಕಪ್ಪ ಅಂದ್ರೆ ಪರೀಕ್ಷಾ ಸಿಸ್ಟಮೇ ಆ ರೀತಿಯಾಗಿತ್ತು. ಆದ್ರೆ ಈ ವರ್ಷ ಪರೀಕ್ಷೆಗಳು ನೀವು ಅನ್ಕೊಂಡಾಗೆ ಅಥವಾ ನಾವು ತಿಳ್ಕೊಂಡಾಗೆ ನಡೆಯುವಂತ ಸಾಧ್ಯತೆಗಳು 100ಕ್ಕೆ 100ರಷ್ಟು ಸುಳ್ಳು ಅನ್ಬೋದು. ಯಾಕಂತಂದ್ರೆ 100ಕ್ಕೆ 100ರಷ್ಟು ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಈಗ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನೊಳಗೊಂಡಂತೆ ಒಂದು ವಾರ್ಷಿಕ ಪರೀಕ್ಷೆನೂ ಕೂಡ ಯಾವ ರೀತಿಯಾಗಿ ನಡೆಸಬೇಕು ಅಂತೇಳಿ ಈಗಾಗಲೇ ಪ್ಯಾಟರ್ನ್ ರೆಡಿ ಮಾಡಿ ಇಟ್ಕೊಂಡು ಅದರ ಕೆಲವೊಂದಿಷ್ಟು ಸೂಚನೆಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಈಗ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಅವುಗಳನ್ನ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ಪೂರ್ವ ಸಿದ್ಧತೆಯ ಪರೀಕ್ಷೆಯ ಒಂದು ವಿಶ್ಲೇಷಣೆಯನ್ನು ಕೂಡ ನಿಮ್ ಕಡೆಯಿಂದ ತಗೊಳ್ತಾ ಇದ್ದಾರೆ ಅವ್ರು. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರ ಎಲ್ರೂ ಕೂಡ ಪೂರ್ವ ಸಿದ್ಧತೆ ಆಗ್ಲಿ ಅಂತ ಹೇಳಿ ವಾರ್ಷಿಕ ಪರೀಕ್ಷೆಗೆ. ಮುಖ್ಯವಾಗಿ ನಮ್ಗೆ ನಾವು ಇಷ್ಟೊತ್ತನ ಹೇಳಿದ್ವಿ, ಮಕ್ಕಳ ಒಂದು ಕಲಿಕೆ ಸಂಬಂಧಪಟ್ಟಂತೆ ಹರ್ಡಲ್ಸ್ ಎಲ್ಲಿ ಬರ್ತದ ಫಸ್ಟಿಗೆಪ್ಪ ಅಂತಂದ್ರ ಮುಖ್ಯವಾಗಿ ನಾವು ಹೇಳಿರ್ತಕ್ಕಂಥ ರಿಸಲ್ಟ್ ಎಲ್ಲಿ ಸೋಲ್ತದಪ್ಪ ಅಂತಂದ್ರ 10ರಿಂದ 15% ನಮ್ಮಲ್ಲಿ ದಾಖಲಾತಿಗೆ ತಕ್ಕಂತೆ ಅಥವಾ ಫಾರ್ಮ್ ತುಂಬ ತಕ್ಕಂತೆ ಹಾಜರಾತಿ ಇಲ್ವೇ ಇಲ್ಲ. ಮೊದಲನೇದಾಗಿ ಆ ಮಕ್ಕಳ ರಿಸಲ್ಟ್ ಅನ್ನ ನಾವು ಅದನ್ನ ಬಯಸುವಂಗೆ ಇಲ್ಲ. ನಾವು ಆ ರಿಸಲ್ಟ್ಗಳಂತರೂ ಹೋಗ್ತಾವ ಅನ್ನೋದು 100% ನಮಗ್ ಖಾತ್ರಿ ಅದ. ಆದ್ರೂ ಕೂಡ ನಾವ್ ಇವತ್ತೇನ್ ಹೇಳ್ತಾ ಇದ್ದೀವಿ, 92, 95 ಅಥವಾ 100 ಕೂಡ ಹೇಳ್ತಾ ಇದ್ದೀವಿ. ಆದ್ರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಇರ್ಬೋದು, ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ದಾಖಲಾತಿ ತಕ್ಕಂತೆ ಹಾಜರಾತಿ ಇರ್ಬೋದು. ಆದ್ರೆ ಏಡೆಡ್ ಮತ್ತು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇದನ್ನ ನಾವು ನಿರೀಕ್ಷಿಸೋದು ಬಹಳಷ್ಟು ತಪ್ಪು ಅನಿಸ್ತದ. ಯಾಕಂದ್ರೆ ನಮ್ಮ ಇಂಡಿ ಪ್ರೌಢಶಾಲೆಗೆ ಉದಾಹರಣೆಯನ್ನಾಗಿ ತೆಗೆದುಕೊಂಡ್ರೆ ಅಲ್ಲಿ ಇರ್ತಕ್ಕಂಥ
ಅಥವಾ ತಾಂಬಾ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ತಗೊಂಡ್ರ ಅಲ್ಲಿರ್ತಕ್ಕಂಥ ಏನು ಸ್ಟ್ರೆಂಗ್ತ್ ಇದೆ, ಇವತ್ತು ನಮ್ಮ ಶಾಂತೇಶ್ವರ ಮತ್ತು ಎ ಜಿ ಗಾಂಧಿ ಒಳಗೆ ಸ್ಟ್ರೆಂಗ್ತ್ ಅದ, ಆ ಸ್ಟ್ರೆಂಗ್ತ್ ಗಳನ್ನ ತಗೊಂಡ್ರ ನಾವು 100ಕ್ಕೆ 100ರಷ್ಟು, ಯಾಕ 90 ಕೂಡ ನಾವು ಈ ವರ್ಷ ಅದನ್ನ ನಿರೀಕ್ಷೆ ಮಾಡುವಂಗಿಲ್ಲ ರಿಸಲ್ಟ್. ಅದಕ್ಕೆ ಮೊದಲನೇದಾಗಿ ಹಾಜರಾತಿಯನ್ನು ಹೆಚ್ಚಿಸಿಕೊಂಡು ಉಳಿದಂತ ಸಮಯದಲ್ಲಿ ಹಾಜರಾತಿಯನ್ನು ಕೂಡ ಹೆಚ್ಚಿಸ್ಲಿಕ್ಕೆ, ಆ ಉಳಿದಂತ ದಿನಗಳಲ್ಲಿ ಆ ಮಗು ಏನು ಅವಾಗಿಂದವಾಗ ಬಿಡ್ತಿರ್ತಲ್ಲ ಅಂತ ಮಗುವನ್ನ ರೆಗ್ಯುಲರ್ ಆಗಿ ಕರೆಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ಕೊಳ್ಬೇಕು. ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಈಗ ನಾವು ಹೇಳ್ತಾ ಇದೀವಿ. ಸರಣಿ ಪರೀಕ್ಷೆಗಳನ್ನು ಕೆಲವೊಂದಿಷ್ಟು ಸ್ಕೂಲ್ನವರು ಸಾಕಷ್ಟು ಸರಣಿ ಪರೀಕ್ಷೆಗಳನ್ನ ತೆಗೆದುಕೊಂಡಿರಿ, ಆದ್ರ ಅದರ ವಿಶ್ಲೇಷಣೆ ಸರಿಯಾಗಿ ಆಗ್ತಾ ಇಲ್ಲ. ಸರಣಿ ಪರೀಕ್ಷೆಗಳೇನೋ ತಗೋತೀವಿ ನಾವು, ಆದ್ರ ಮತ್ತೊಂದು ಸರಣಿ ಪರೀಕ್ಷೆ ಬರೋಟಿಗೆನೆ ಆ ಪರೀಕ್ಷೆ ಫಲಿತಾಂಶವನ್ನ ನಾವು ಮಾಡ್ಕೊಂಡು ಆ ಮಕ್ಕಳಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡ್ತಾ ಇಲ್ಲ. ನಾವು ಮೇಲಿನ ಮೇಲೆ ಒಂದು ಸರಣಿ ಪರೀಕ್ಷೆಗಳನ್ನ ಮಾಡಿದ್ರ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಮಕ್ಕಳು ಸರಿಯಾಗಿ ಈಸಿಯಾಗಿ ಬಿಡಿಸ್ಬೋದು ಅನ್ನುವಂತ ಒಂದು ವಿಚಾರದೊಳಗೆ ಇದ್ದೀವಿ. ಮಗು ಹೆಂಗಿರ್ತದಪ್ಪ ಅಂತಂದ್ರ ನೀವು 10 ಸರಣಿ ಪರೀಕ್ಷೆಗಳನ್ನ ತೆಗೆದುಕೊಂಡ್ರು ಕೂಡ ಅವ ಫೇಸ್ ಮಾಡುವಂಗೆ ಮಾಡ್ತಾನೆ ಪರೀಕ್ಷೆ. ಅದು ಹಿಂದಿನ ಪ್ರಶ್ನೆ ಪತ್ರಿಕೆಗೂ ಇದಕ್ಕ ಸಂಬಂಧೀಕರಣ ಮಾಡ್ಕೊಂಡು ಅದ್ರೊಳಗೇನ ಪ್ರಶ್ನೆಗಳೇ ಈ ಒಂದು ಪರೀಕ್ಷೆಯಲ್ಲಿಯೂ ಕೂಡ ಬರ್ಬೋದು ಅಂತ ಅವ ಎಂದೂ ವಿಚಾರ ಮಾಡಂಗಿಲ್ಲ. ಯಾಕಂದ್ರೆ ಇದೊಂದು ಪರೀಕ್ಷೆ ಮುಗಿದೋಯ್ತು ಅಂದ್ರ ಮತ್ತ ಅದನ್ನ ಹೆಂಗದ ಹಂಗೆ ಎದುರಿಸ್ಬಿಡ್ತಾನ. ನಾವು ಅವನನ್ನ ವಿಶ್ಲೇಷಣೆಗೆ ಒಳಪಡಿಸ್ಲಿಲ್ಲ, ಅವನ್ ಯಾಕೆ ಅಲ್ಲಿ ತಪ್ಪಲಾತನ, ಯಾಕ ಹಿಂಗ ಕಡಿಮೆ ಒಂದು ಅಂಕಗಳ ಬರ್ತಾ ಇದಾವ ಅನ್ನುವಂಥದ್ದನ್ನ ವಿಚಾರ ಮಾಡಿ ಒಂದು ವಿಶ್ಲೇಷಣೆಗೆ ಒಳಪಡಿಸಲಿಲ್ಲ ಅಂತಂದ್ರ ನೀವು 20 ಸರಣಿ ಪರೀಕ್ಷೆಗಳನ್ನ ತೆಗೆದುಕೊಂಡ್ರು ಕೂಡ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಆಗೋದಿಲ್ಲ. ಇದು ನನ್ನ ಅನಿಸಿಕೆ. ಯಾಕಂದ್ರೆ ನಾವು ಸಾಕಷ್ಟು ಹೈಸ್ಕೂಲ್ಗಳಲ್ಲಿ ಇದ್ದಾಗ ಇದನ್ನ ಮಾಡಿ ನೋಡಿದೀನಿ. ಆದ್ರ ಸರ್ ಫೀಡ್ಬ್ಯಾಕ್ ಆಗ್ಬೇಕು, ಆ ವಿಶ್ಲೇಷಣೆ ಆ ಮಗುವಿನ ಬಗ್ಗೆ ಸ್ಟಡಿ ಆಗ್ಬೇಕು. ಯಾಕ ಈ ಮಗು ಹಿಂಗ ಈಗ 3 ಸರಣಿ ಮಾಡೀವಿ ನಾವು, 3 ಸರಣಿ ಒಳಗೆ ಯಾಕೆ ಕಡಿಮೆ ತಗೊಂಡ, 4ನೇ ಸರಣಿ ಮಾಡುವಾಗ ಅದನ್ನ ನಾವು ಎಲ್ಲಿ ತಪ್ಪ ಅನ್ನತಕ್ಕಂಥದ್ದು. ಇನ್ನ ಈಗ ಸರ್ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದ್ ಮಾತನ್ನ ಹೇಳಿದ್ರು. ನಾವ್ ಎಂದಿಗೂ ಕೂಡ ಆ ಉತ್ತರ ಪತ್ರಿಕೆಗಳನ್ನ ಮತ್ತು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಅವರಿಗೆ ನಾವು ಹೇಳಿ ಕೊಡಂಗಿಲ್ಲ. ಉತ್ತರ ಪತ್ರಿಕೆಗಳನ್ನ ಯಾವ ರೀತಿಯಾಗಿ ಬರಿಬೇಕು, ಅದನ್ನ ಟೈಮ್ ಮೇಂಟೈನ್ ಹೆಂಗ್ ಮಾಡ್ಬೇಕು, ಯಾವ ಒಂದು ಪ್ರಶ್ನೆಗೆ ಎಷ್ಟು ಸಮಯವನ್ನ ನಿಗದಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವ್ ಎಂದೂ ಕೂಡ ಹೇಳಿರಂಗಿಲ್ಲ. ಈಗ ಮೋಟಿವೇಶನಲ್ ನೀವು ಕರೆಸ್ತೀರಾ, ಅವರು ಮೋಟಿವೇಶನಲ್ ಹೇಳಂತವ್ರು ಹೆಂಗ್ ಹೇಳ್ತಾರ ಅಂತಂದ್ರ ಸಾಧನೆ ಬಗ್ಗೆ ಸಾಧಕರ ಬಗ್ಗೆ ಹೇಳಿಬಿಡ್ತಾರ. ಆದ್ರ ಮತ್ತ ಅವನಿಗೆ ಏನಿರ್ತದ ಅಂದ್ರ 3 ತಾಸಿನ ಭಯ ಇದ್ದೇ ಇರ್ತದ. ಆ 3 ತಾಸಿನ ಭಯ ಹೋಗೋದೇ ಇಲ್ಲ ಅವನಿಗೆ. ಮೊಟ್ಟ ಮೊದಲನೇದಾಗಿ ನೀವು ಮೋಟಿವೇಶನಲ್ ಕ್ಲಾಸ್ ಮಾಡುವಾಗ ಅಥವಾ ಅದನ್ನ ಮಾಡುವಂತ ಸಂದರ್ಭದಲ್ಲಿ ಇದನ್ನೇ ಮುಖ್ಯವಾಗಿ ಇಟ್ಕೊಳ್ಬೇಕು. ಉತ್ತರ ಪತ್ರಿಕೆಗಳನ್ನ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನ ಮುಂದಿಟ್ಕೊಂಡು ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನತಕ್ಕಂಥದ್ದು. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗುವಂತವ್ರು ಕೂಡ ಈಗ 28 ಮಾರ್ಕ್ಸ್ ತಗೊಳಕ ಶಕ್ಯ ಇರ್ತಾನ, ಆದ್ರೆ ಕೆಲವೊಮ್ಮೆ ಆ ಪ್ರಶ್ನೆ ನಂಬರ್ ಕೂಡ ಒಳಗಡೆ ಹಾಕಿರ್ತಾನ. ಅದು ವ್ಯಾಲ್ಯೂಯೇಟ್ ಮಾಡೋ ನೋಡೋದಿಲ್ಲ ಅದನ್ನ, ಹಂಗೆ ಅದು ಫೇಲ್ನು ಕೂಡ ಆಗಿರ್ತದ. ಅದಕ್ಕ ಆ ಉತ್ತರ ಪತ್ರಿಕೆಯನ್ನು ಬರೆಯುವಂತ ಸಂದರ್ಭದೊಳಗ ಯಾವ ರೀತಿಯಾಗಿ ಬರಿಬೇಕು ಅನ್ನತಕ್ಕಂಥದ್ದು. ಆಮೇಲೆ ಪ್ರಶ್ನೆ ಪತ್ರಿಕೆಯನ್ನ 15 ನಿಮಿಷದ ಎಕ್ಸ್ಟ್ರಾ ಟೈಮ್ ನಲ್ಲಿ ಚೆನ್ನಾಗಿ ಓದ್ಕೊಂಡು ಅದನ್ನ ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನ ಬರಿಬೇಕು, ಎಷ್ಟು ಬರಿಬೇಕು ಅನ್ನೋದು ಮಗು ಮೊದಲನೇದಾಗಿ ವಿಚಾರ ಮಾಡ್ಕೊಂಡ್ರ ಖಂಡಿತವಾಗ್ಲೂ ಕೂಡ 80 ತೆಗೆದುಕೊಳ್ಳೋ 90 ಕೂಡ ತಗೋಬಹುದು, 90 ಒಳ 100 ಕೂಡ ತಗೋಬಹುದು. ಆದ್ರೆ ಅದನ್ನ ಮಗುವಿಗೆ ನಾವು ಆ ಒಂದು ಮೋಟಿವೇಶನಲ್ ಕ್ಲಾಸ್ನೊಳಗ ಇದನ್ನೇ ಹೇಳ್ಬೇಕು. ಇರುವಂತ 3 ತಾಸನ್ನ ಯಾವ ರೀತಿಯಾಗಿ ನಾವು ಯುಟಿಲೈಸ್ ಮಾಡ್ಕೋಬೇಕು, ಪರೀಕ್ಷಾ ಸಮಯವನ್ನ ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನಾವು ಓದಿರ್ತಕ್ಕಂಥದ್ದನ್ನ ರಿಕಾಲ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಪರೀಕ್ಷಾ ಭಯ ಅನ್ನತಕ್ಕಂಥದ್ದು ಇರ್ತದ ಅದನ್ನ ತೆಗೆದು ಹಾಕೋಬೇಕು ಅನ್ನತಕ್ಕಂಥದ್ದನ್ನ ವಿಚಾರ ಮಾಡ್ಬೇಕು. ಅದಕ್ಕೆ ದಯಮಾಡಿ ಮೋಟಿವೇಶನಲ್ ಕ್ಲಾಸ್ ಮಾಡುವಂತ ಸಂದರ್ಭದೊಳಗೆ ಸಾಧನೆ ಬಗ್ಗೆ ಸಾಧಕರ ಬಗ್ಗೆ ಅಥವಾ ಇನ್ನಾದರೂ ವಿಚಾರದ ಬಗ್ಗೆ ಅವ್ರಿಗೆ ಹೇಳಕ್ ಹೋಗ್ಬಾರ್ದು. ಪರೀಕ್ಷೆಯನ್ನ ಯಾವ ರೀತಿಯಾಗಿ ವಿವರಿಸ್ಬೇಕು ಅಂತೇಳಿ ಒಂದೇ ಒಂದು ನಾ ಹೈಸ್ಕೂಲ್ನೊಳಗೆ ಇದ್ದೊಳಗ IAS ಕೋಚಿಂಗ್ ಹೋಗಿ ಬಂದಿರ್ತಕ್ಕಂಥ ಒಬ್ಬ ಡಿಗ್ರಿ ಕಾಲೇಜ್ ಕರೆದಿದ್ದೆ. ಅವರು ಎಷ್ಟು ಸಿಂಪಲ್ ಮ್ಯಾಟರ್ ಹೇಳಿದ್ರು ಅಂತಂದ್ರ ಪರೀಕ್ಷೆ 3 ತಾಸಿಗೆ ಸ್ಟಾರ್ಟ್ ಮಾಡುವಾಗ ಮಗುವಿಗೆ ಫಸ್ಟ್ ಬಾಯಿ ಒಣಗ್ತದಂತ. ಅದಕ್ಕೆ ಅವ್ರು ಏನ್ ಹೇಳ್ತಿದ್ರು, ಚಾಕ್ಲೇಟ್ಗಳನ್ನ ಇಟ್ಕೊಂಡು ಹೋಗ್ರಿ ಅಂತೇಳಿ, 1-2 ಚಾಕ್ಲೇಟ್ ಇಟ್ಕೋರಿ. ಅದನ್ನು ಕೂಡ ಕ್ಲೂ ಬಹಳಷ್ಟು ನನಗೆ ಬಹಳ ಬೆಸ್ಟ್ ಅನಿಸ್ತದ. ಅಂದ್ರೆ ಅಂತವು ಹೇಳಿದ್ರು ಕೂಡ ಮಗು ಏನಾಗ್ತದಂದ್ರ ಫಸ್ಟ್ ಎಂತ ಜಾಣ ವಿದ್ಯಾರ್ಥಿ ಇದ್ರು ಕೂಡ ನೋಡ್ರಿ, ಜಾಣ ವಿದ್ಯಾರ್ಥಿಗಳೇ ಹೆಚ್ಚು ಹೆದರ್ತಿರ್ತಾರ. ಅದಕ್ಕೆ ಸಾಹೇಬ್ರು ಎತ್ತಿರ್ತಾರ ನೋಡ್ರಿ, ಶಾಣ್ಯರಿಗೆ ಸಂಶಯ ಬಾಳ, ದಡ್ರಿಗೆ ಧೈರ್ಯ ಬಾಳ ಅಂತ ಹೇಳಿ. ಹಂಗ ಶಾಣೆ ಇದ್ದವ್ರು ಹುದುಕ್ತಿರ್ತಾರ. ಅದಕ್ಕೆ ಅವರನ್ನು ಕೂಡ ಹುರಿದುಂಬಿಸುವಂತ ಒಂದು ಕೆಲಸ ಈ ಒಂದು ಮೋಟಿವೇಶನಲ್ ಕ್ಲಾಸ್ ನಿಂದ ಆಗ್ಬೇಕು. ಜೊತೆಗೆ ಸಾಕಷ್ಟು
ವಿಚಾರಗಳನ್ನು ಈಗಾಗಲೇ ಬೇರೆ ಬೇರೆ ಶಾಲೆಯಿಂದ ನೀವೆಲ್ಲ ತೆಗೆದುಕೊಂಡು ಬಂದಿರಿ. ಇದು ಈ ವರ್ಷ ನಮಗೇನ ವೆಬ್ಕಾಸ್ಟಿಂಗ್ ಅಡಿಯೊಳಗ ಸಂಪೂರ್ಣವಾಗಿ 100%, ಹೋದರ್ಸ್ 100% ವೆಬ್ಕಾಸ್ಟಿಂಗ್ ಆಗ್ಲಿಲ್ಲ. ಒಂದ್ 2-3 ಇದು ಗದ್ಲಾದು ಏನೋ ಪೇಪರ್ಸ್. ನಿಮ್ಗೆಲ್ಲ ಗೊತ್ತಿರ್ಲಿ, ಈ ವೆಬ್ಕಾಸ್ಟಿಂಗ್ ವಿಷಯದಲ್ಲೇ ನಮ್ಮ ಮಾನ್ಯ DDPI ಸಾಹೇಬ್ರು ಕೂಡ ಸಸ್ಪೆಂಡ್ ಆಗಿರೋದು ನಿಮ್ಗೆಲ್ಲ ಗೊತ್ತದ. ಬಹಳ ಅವರು ಕಂಟಿನ್ಯೂಸ್ ಆಗಿ ಕಮಿಷನರ್ ಆಫೀಸ್ ದಿಂದ ಫೋನ್ ಹಚ್ತಿರ್ತಾರೆ. ಒಂದ್ 10 ನಿಮಿಷ ಕೂಡ ಬಂದ್ ಆದ್ರೂ ಕೂಡ ಇಂತ ಇದರದಿಂದ ಯಾಕೆ ಬಂದ್ ಆಗ್ತಾ ಇದೆ ಅಂತೇಳಿ ಸಾಹೇಬ್ರು ನಾವೇ 2-3 ಸರ್ತಿ ಓಡಾಡಿದೆವು ಆಯಾ ಸೆಂಟರ್ಗಳಿಗೆ. ಯಾಕಂದ್ರೆ ದೂರ ಇರ್ತಾವ, ಅಲ್ಲಿ ಹೋಗಿ ಮೊದಲು ನನಗೆ ಫೋನ್ ಹಚ್ಕೊಡು ಅಂತಿರ್ತಾರೆ ಕಮಿಷನರ್. ಇಷ್ಟು ಅಲ್ಲಿಂದ ಮಾತಾಡ್ತಿರ್ತಾರೆ. ಅದಕ್ಕೆ ದಯಮಾಡಿ ಆ ರೀತಿಯಾಗಿ ಯಾವುದೇ ಒಂದು ವ್ಯತ್ಯಯ ಆಗದಂತೆ, ಇದು ನೀವು ಎಲ್ಲೋ ಮಾಡಿರ್ತಕ್ಕಂಥ ಸೆಂಟರ್ದಲ್ಲಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಯಾರ ತಲೆದಂಡ ಬೀಳ್ತಾ ಅನ್ನೋದು ಕೂಡ ಗೊತ್ತಾಗಂಗಿಲ್ಲ. ಅಲ್ಲಿ ಚೀಫ್ ಆಗಿರ್ಬೋದು, ಅಥವಾ ತಾಲೂಕಾ ಆಫೀಸರ್ಸ್ ಇರ್ಬೋದು, ಅಥವಾ ಡಿಸ್ಟಿಕ್ ಆಫೀಸರ್ಸ್ ಕೂಡ ತಲೆದಂಡಗಳು ಬೀಳುವಂತ ಸಾಧ್ಯತೆಗಳಿರ್ತಾವ. ಅದಕ್ಕೆ ಬಹಳಷ್ಟು ಜವಾಬ್ದಾರಿಯಿಂದ ಈ ಒಂದು ಕೆಲಸವನ್ನ ನಿರ್ವಹಿಸಬೇಕು. ಪೂರ್ವ ಸಿದ್ಧತಾ ಪರೀಕ್ಷೆಗಳು ಕೂಡ ಇವತ್ತು ಈ ಸಲ ನಿಮ್ಗೆ ಗೊತ್ತದ, ಪ್ರತಿಯೊಂದು ಹಂತದೊಳಗೆ ಕೂಡ ಅವರು ವೆಬ್ಕಾಸ್ಟಿಂಗ್ ಅನ್ನ ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಅನುಪಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಅದನ್ನ ಮಾಡೋಣ ಅನ್ನತಕ್ಕಂತ ಒಂದು ವಿಚಾರದೊಳಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಈ ಪರೀಕ್ಷೆಗಳ ಬಗ್ಗೆ ಹೇಳಿದಿರಿ. ಇನ್ನು ನಮ್ಮ ಸೆಕ್ಷನ್ಗೆ ಕೆಲವೊಂದಿಷ್ಟು ಅಪಾರ ಮತ್ತು ಆಧಾರ ನಿಮ್ಗೆಲ್ಲ ಬೇಸರ ಅನ್ಸ್ಬೋದು, ಆದ್ರೆ ಅದು ಕೂಡ ಅಷ್ಟೇ ಸೀರಿಯಸ್ ಆಗಿರ್ತಕ್ಕಂಥ ಕೆಲಸಗಳದಾವ. ದಿನದಿಂದ ದಿನಕ್ಕ ದಿನಾಲು ಮಾನ್ಯ ಅಪರ ಆಯುಕ್ತರದು ನಿನ್ನೆ JD ಮೀಟಿಂಗ್ ಇತ್ತು ಇವತ್ತು. ಆದ್ರೆ ಸ್ವಲ್ಪ ಪ್ರೈವೇಟ್ ಏಡೆಡ್ ಮತ್ತು ಅನ್ಎಡೆಡ್ದವ್ರು ಈಗಾಗಲೇ ಒಂದ್ ಸರ್ತಿ ಮೀಟಿಂಗ್ ತಗೊಂಡಾಗ ನಮ್ಮ ಕಾಳೆ ಸರ್ ಒತ್ಕೊಂಡಿದಾರೆ ನಿಮ್ ಪರವಾಗಿ. ನಾವು ಎಡೆಡ್ ಅನ್ಎಡೆಡ್ದವ್ರದ್ದು ನಾವು ಮಾಡ್ಕೋತೀವಿ ಸರ್, ದಯಮಾಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಂದಿನ ಹಂತಕ್ಕೆ ಹೋಗ್ಬಾಡ್ರಿ ಅನ್ನತಕ್ಕಂಥ ಒಂದು ವಿಚಾರದೊಳಗ ಅದಕ್ಕೆ ಅಪಾರ ಮತ್ತು ಆಧಾರಗಳ ಬಗ್ಗೆ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೊಡ್ರಿ. ಮತ್ತೆ ಇನ್ನೊಂದು ಕಾರ್ಯಕ್ರಮ ಬಂದಿದೆ, ರಂಗೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಅದ. ಅದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಾಗಿ ನಿಗದಿತ ಸಮಯದೊಳಗೆ ಮುಗಿಸ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ರಿ ಅಂತ ನನ್ನ ಮಾತಿಗೆ ಬಹುಶಃ ನಮ್ದು ನಿನ್ನೆಯಿಂದ SSLC ಪರೀಕ್ಷೆ ನಮ್ಗೆ ಚಾಲು ಆಗ್ಯದ. BOನ ಮೇಲೆ SSLC ಪರೀಕ್ಷೆ ನಿಮಗೆ 38 ದಿನ ಉಳಿದದ. ನನಗೆ ಪರೀಕ್ಷೆ ನಿನ್ನೆದಿಂದ ಚಾಲು ಆಗ್ಯದ. ಅದಕ್ಕೆ ನಿಮ್ಮ ಮ್ಯಾಲ ಒಂದೇದ್ದು ವಿಶ್ವಾಸ ಇಡ್ತೀನಿ ನಾನು. ಮೊದಲಿಗೆ ನಿಮ್ದೆಲ್ಲ ಮಾರಲ್ ಡೌನ್ ಮಾಡಿ, ನೀವು ಚಲೋ ಇಲ್ಲ ಅವ್ರು ಚಲೋ ಇಲ್ಲ, ಒಂದು ಒಳ್ಳೆ ಕೊಟೇಶನ್ ಹೇಳದ್ ನೋಡಿ. ನೋಡೋ ದೃಷ್ಟಿ ಸರಿ ಇದ್ರೆ ಸೃಷ್ಟಿ ತಾನೇ ಚಂದ ಕಾಣ್ತದಂತ. ಅದಕ್ಕೆ ಒಂದೇದ್ದು ಎಲ್ಲರೂ ಕೆಲಸ ಮಾಡ್ತೀರಿ, ನಿಮ್ಮ ಮೇಲೆ ನನಗೆ ವಿಶ್ವಾಸ. ಏನು ಕೆಲವರು ಸ್ವಲ್ಪ ಏನು ಹಿಂಗ ಹೇಳಂಗ ಹೇಳ್ತಾನ ನಡೆದ್ರೆ ನಡ್ಸೋನ್ ಹೇಳಂತಿರ್ತೀರಿ. ಹಂಗ ನಡ್ಸಿದ್ರೆ ನಾಗೂರ್ ಅವ್ರ ಹಣೆ ಬಾರ ನಮಗಾಗ್ತದೆ. ಇಷ್ಟ ಸೂಕ್ಷ್ಮ ಹೇಳುದು ನಾನು. ನಡ್ಸೋನು ಅಂದ್ರೆ ನಾಗೂರ್ ಅವ್ರ ಹಣೆ ಬಾರ ನಮಗಾಗ್ತದ. ನನಗೆ ವಿಶ್ವಾಸ ಅದ. ನನ್ನ ಶಿಕ್ಷಕರು ನನ್ನ ಯಾವತ್ತೂ ಬಿಟ್ಟು ಕೊಡಲ್ಲ. ಅದರಲ್ಲಿ ವಿಶೇಷವಾಗಿ ಹೈಸ್ಕೂಲ್ ಟೀಚರ್ಸ್ ಅಂದ್ರೆ ನನಗೆ ನನ್ನ ಜೀವದ ಪಂಚ ಪ್ರಾಣ ಅವರು. ಯಾಕಂದ್ರೆ ಬಹಳ ಸೂಕ್ಷ್ಮ ಟೀಚರ್ಸ್ ನೀವೆಲ್ಲ. ಏನಾರ ಅನಾಗ ಒಂದ್ ಹೆಚ್ಚು ಕಡಿಮೆ ಅಂದ್ರೆ ಉಣವು ಬುತ್ತಿ ಉಳ್ಳಾರ್ದೇನೆ ಒಳ್ಳೆ ಹೋಗೋ ಮಂದಿ. ನಮ್ಮ ಕೆಳಗಿನ ಮಂದಿ ಹಂಗಲ್ಲ, ಅವ್ರು ಬುತ್ತಿ ಬಿಚ್ಚಿ ಉಂಡು ಆಮೇಲೆ ಮತ್ತೆ ಚಾಲೂ ಮಾಡ್ತಾರ ಕರೀರಿ ಬಿವರಿ ಹೊರಗ ಅಂತೇಳಿ. ಅದಕ್ಕೆ ನಿಮ್ಮ ಮ್ಯಾಲೆ ವಿಶ್ವಾಸ ಅದ್ರಪ್ಪ. ಇವೆಲ್ಲಾನು ನಿಮ್ಮ ತಂದೆ ತಾಯಿ ಜಾಗದಾಗ ನೀವು ನಿಂತು ಆ ಶಾಲೆಗೆ ಬಂದಂತ ಮಗು, ಅದು ಸರ್ಕಾರಿನೋ ಅನುದಾನಿತನೋ ಅಥವಾ ಅನುದಾನ ರಹಿತ, ಅದು ಆ ಶಾಲೆಗೆ ಬಾಧ್ಯಸ್ಥ ನಾನೇ ಈ ತಾಲೂಕಿನಾಗ. ಆಯಾ ಶಾಲೆಗೆಲ್ಲ ಬಾಧ್ಯಸ್ಥರು ನೀವೇ. ಇವತ್ತಿನಿಂದ ನಿಮ್ಮ ಮಕ್ಕಳಿಗೆ ಎಷ್ಟು ನೀವು ಕಾಳಜಿ ಮಾಡ್ತಿರಲ್ಲ, ಆ ಕಾಳಜಿನ ಅವ್ರ ಮ್ಯಾಲ ಸ್ವಲ್ಪ ಕಕ್ಕುಲತೆ ತೋರ್ಸಿದ್ರೆ 10% ರಿಸಲ್ಟ್ ಅಲ್ಲೇ ಏರಿಬಿಡ್ತದೆ. ನಿಮಗೆ ಯಾಕೆ ಪಗಾರ ಕೊಡ್ತಾರಂದ್ರ, ಇವತ್ತಿನ ದಿವಸದಾಗ ನಮ್ಗೆ ಕಲ್ಸಲಕ್ಕ ನಮಗೂ ನಿಮಗೆ ಕೆಲಸನೇ ಇಲ್ಲ. ಕಂಪ್ಯೂಟರ್ ಬಂದಾವ, ನ್ಯೂಸ್ ಪೇಪರ್ಸ್ ಬಂದಾವ, ಮೀಡಿಯಾ ಫಾಸ್ಟ್ ಅದ, ದೃಶ್ಯಶ್ರವಣೋಪಕರಣದಾವ, ಎಲ್ಲಾ ನೋಡಿ ಹೇಳಿದ್ರೆ ಕೊಡ್ತು. ಯಾಕೆ ನಮಗೆ 1,70,000 ರೂಪಾಯಿ ಕೊಡ್ಬೇಕು? ಆದ್ರೆ ಯಾಕೆ ಕೊಡ್ತಾರಂದ್ರ ಮಷಿನ್ಗಳು ಬರೀ ಕೆಲಸ ಮಾಡ್ತಾವ, ತಲೆ ಮೇಲೆ ಕೈ ಇಡಲ್ಲ. ತಲೆ ಮೇಲೆ ಏನ ಕೈ ಇಡ್ತೀವಲ್ಲ, ಮಗುವಿನ ಸ್ಪರ್ಶ ಬೇರೆ ಇರ್ತದ, ಅಂತಃಕರಣ ಇರ್ತದ. ಆ ಮಷಿನದಾಗ ಅಂತಃಕರಣ ಇರಂಗಿಲ್ಲ. ಆ ಅಂತಃಕರಣ ಮತ್ತು ಪ್ರೇಮಕ್ಕನೇ ಇಷ್ಟು ಪಗಾರ ನಮಗ್ ಕೊಡಾಕತ್ತ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಮಾಡ್ಬೇಕು. ಒಂದನೇದ್ದು ಕೇಂದ್ರದ ನಿಯಮಗಳು ಏನದಾವ ಅದ್ರ ಪ್ರಕಾರ ಸರಿಯಾಗಿರ್ಲಿ. CC ಕ್ಯಾಮ್ರಾ ಯಾವ್ದಪ್ಪ, ಯಾವ ಪ್ಲಸ್ ಅದು? CP+ ಅದು. ಅದನ್ನ ದಯಮಾಡಿ ಎಲ್ಲಾ ಶಾಲೆಯಾಗ ಇರ್ಬೇಕು. ಏನೂ ನೆವ ಹೇಳ್ಬೇಡ್ರಿ. ಇಲ್ಲಿವರೆಗೆ ಬಂದು 1.5 ವರ್ಷನಾಗ ನಾನ್ ನಿಮ್ಮ ಶಾಲೆ ಒಳಗೆ ಯಾವತ್ತೂ ಎಲ್ಲಿ ಭಾರ ಆಗಿಲ್ಲ, ಯಾರಿಗೂ ಭಾರ ಮಾಡಿಲ್ಲ. ಇದೊಂದು ವಿಷಯದಾಗ 4,000 ರೂಪಾಯಿ ಬರ್ತಿತ್ತಂದ್ರೆ ಸ್ವಲ್ಪ ಧೈರ್ಯ ಮಾಡಿ ನನಗೆ ಹೊಳೆ ಬಂದ ಕಾರಣ ಹೇಳ್ಬೇಡ್ರಿ. ಇದಕ್ಕೆ ಇಟ್ಟು ರೊಕ್ಕ ಹತ್ತದ, ಅಟ್ಟು ರೊಕ್ಕ ಹತ್ತದ. ರೊಕ್ಕ ಹುಟ್ಟಿಸ್ಬೇಕಂದ್ರ ಅದು ದಾರಿ ನಾ ಹೇಳಬಿಡ್ತೀನಿ ನಿಮಗೆ. ಅದ್ರ ಆ ಊರಾಮಲ್ಲ ನಾ ಹಿಂಗ ಬಂದೇನೆ. ನಾನು ಒಬ್ಬ ಶಿಕ್ಷಕಾಗಿ ಸರ್ವಿಸ್ ಮಾಡೀನಿ. ಆ ಜಾಗದಾಗ ಕೂತು ಭಾಳ ಮಂದಿಗೆ ಮಾತಾಡೀನಿ ನಾವಾಗ. ಬಟ್ ಈಗ ಈ ಜಾಗದಾಗ ಅದೇನೆ, ಆ ಜವಾಬ್ದಾರಿ ನನಗದ. ಅದಕ್ಕೆ ದಯಮಾಡಿ
CP+ಗಳೇ ಕಡ್ಡಾಯವಾಗಿ ಎಲ್ಲಾ ಇದರಲ್ಲಿ ಇರತಕ್ಕದ್ದು. ಅದರದ್ದು ಹೆಂಗ ತೆಗಿಬೇಕು ಹೆಂಗ ಹಾಕ್ಬೇಕು ಅದು ಗೊತ್ತದ ನಿಮ್ಗೆ. ಗೊತ್ತಿರಲಿಲ್ಲ ಅಂದ್ರೆ ನಾ ಆಫೀಸ್ನಾಗ ಕೂತಾಗ ಬರೀ ತಿಳಿಸಿ ಹೇಳ್ತೇನೆ. ಇದು ಜನರಲೈಸ್ ಹೇಳಂಗಿಲ್ಲ, ಅರ್ಥ ಆಗಿ ಅದನ್ನ ಹೇಳೋದು. ಇನ್ನು ಎರಡನೇದಾಗಿ ಶೌಚಾಲಯಗಳನ್ನ ನೀಟಿಡ್ರಿ. ದಯಮಾಡಿ ನೀವೆಲ್ಲರೂ ಸನ್ನದ್ರಿ. ಮತ್ತೆ ಯಾರಿಗಾರ ಪರೀಕ್ಷೆ ಡ್ಯೂಟಿ ಹಾಕಂದ್ರೆ ಅಂದ್ರ ತಪ್ಪಿಸ್ಕೊಳಕ ವಸೀಲಿ ಹಚ್ಬೇಡ್ರಿ. ತಪ್ಪಿಸ್ಕೊಳಕ ವಸೀಲಿ ಹತ್ತಿರ್ತಾವ, ನಾವು ಒಟ್ಟ ಕೇಳಂಗಿಲ್ಲ. ಆದ್ರೆ ಒಂದ್ ಹೇಳ್ತೀನಿ, ನಂದು ಆದ ಮೇಲೆ ನಿಮ್ಮದು ಕಳಿಸ್ತೇನೆ. ನಾ ಎಲ್ಲರ ಯಾರ ಮೇಲೆ ಹಿಂಗ್ ಹೆಗಲ್ ಮೇಲೆ ಬಂದೂಕಿಟ್ಟು ಹೊಡೆದ ನಾ ಹಿಂಗ್ ಸರಿಯಂಗಿಲ್ಲ. ಇವತ್ತಿಗೂ ನನ್ನ ಸರ್ವಿಸ್ನಾಗ ಅದು ಮಾಡಿಲ್ಲ. ಫಸ್ಟ್ ನಾನೇ ಔಟ್ ಆಗ್ಬೇಕು. ನಾ ಕ್ಯಾಪ್ಟನ್ ಆದ್ಮೇಲೆ ಹೊಸರು ಡಿಬಾರ ನನಗೇನಾಗುದು. ಬಟ್ ಹಂಗಂತ ಯಾರನ್ನಾರ ಬಲಿ ಕೊಡಕ್ ನಾ ಟ್ರೈ ಮಾಡಲ್ಲ. ಮತ್ ಹಂಗಂತಿದ್ದು ನನಗ್ ಬೇಡೇ ಬೇಡ. ಬಹಳ ಜನರಿಗೆ ಪರೀಕ್ಷೆ ಸಮಯದಾಗ ಆರಾಮ್ ತಪ್ತದ, ಜ್ವರದ ಬಾಧೆ ಹೆಚ್ಚಾಗಿಬಿಡ್ತದ, ಆಗಿಂದ ಡಿಸೆಂಟ್ರಿ ಚಾಲು ಆಗ್ತದ. ಈಗ ಅಡ್ವಾನ್ಸೇ ದವಾಖಾನೆ ತೋರಿಸ್ವರಿ, ಡಿಸೆಂಟ್ರಿ ಬರಬಾರದು, ಚಳಿ ಜ್ವರ ಬರಬಾರದು, ಕಾಲು ಹಿಡಿಬಾರದು. ಇನ್ನ 38 ದಿನ ಟೈಮ್ ಅದ. ಸೀರಿಯಸ್ ಅಂದ್ರೆ ಇವೆಲ್ಲ ನೀವು ನನಗೆ ಹೇಳ್ಬೇಕಾದದ್ದು. ಅದಕ್ಕೆ ಇವತ್ತಿನಿಂದನೇ ರಂಗ ತಾಲೀಮನ್ಯಾಗ ಪರೀಕ್ಷೆ 10 ದಿವಸರಾಗ ಒಂದ್ಸಾರಿ ECG ಮಾಡ್ಕೋರಿ, BP ಚೆಕ್ ಮಾಡ್ಕೋರಿ, ಶುಗರ್ ಚೆಕ್ ಮಾಡ್ಕೋರಿ. ಆದ್ರೆ ಡ್ಯೂಟಿ ಹಾಕದ ಮ್ಯಾಲ ಸರ್ ಎಲ್ಲಾ ಆಲ್ ರೈಟ್ ಇದೀನಿ ಬರಾಕತ್ತೀನಿ ಅಂತ ಹೇಳ್ರಿ. ಮತ್ ಕೆಲಸ ಮಾಡೋರು ನೀವೇ ನನ್ನ ಕೈ ಕೊಟ್ಟು ತಪ್ಪಿಸ್ಕೊಂಡ್ರ ನಾ ಯಾರನ್ನ ತಗೊಂಡ್ ಮಾಡ್ಲಿ? ಇಷ್ಟಾಗನು ನಿಮ್ಗೆ ಹೇಳ್ತೇನೆ, ನನಗೆ 2 ನೋಟಿಸ್ಗಳು ಸೀರಿಯಸ್ ಆಗಿ ಸ್ಟೇಟ್ ಆಫೀಸ್ ನಿಂದಿವೆ. ನಾ ಇಂಟರ್ನ್ ಒಬ್ಬ ಹೆಡ್ ಮಾಸ್ಟರ್ಗೆ ಇವತ್ತಿಗೂ ಕೊಟ್ಟಿಲ್ಲ. ಕಾರಣ ಏನಂದ್ರೆ ಅದು ಕಷ್ಟ ನನಗೆ ಆಗ್ಲಿಸ್ತಿದ್ದಾರೆ, ಇವರಿಗೆ ಕೊಡೋದ್ರಾಗ ಏನೋ ಬೇಡ ಅಂತೇಳಿ. 2 ಸೀರಿಯಸ್ ಇದೆ ನನಗೆ. ಜಿಲ್ಲಾ ಪಂಚಾಯತಿಂದ 2 ಇದೆ, ಸ್ಟೇಟ್ ಆಫೀಸ್ನಿಂದ ಒಂದಿದೆ. ಆಕ್ಚುಲಿ ನಿಜವಾಗತ್ ಹೇಳಿದಾಗ ಅವ್ರ ಒಂದ್ ಮಾತು ಒಪ್ಕೊಂಡ್ರು ನಿಮ್ಮ ಅಧ್ಯಕ್ಷರು. ಸರ್ ದಯಮಾಡಿ ಅವ್ರಿಗೆ ಒತ್ತಡ ಬೇಡ, 30 ತನ ಬಿಡ್ರಿ ಅಂದ್ರು. ಇವತ್ತು 11 ಅದ. ನಾವ್ ಏನೂ ಒಂದಿಲ್ಲ. ಮತ್ತೆ ಯಾರಿಗೂ ಇವ್ರು ಆಗಲೇ ಇಷ್ಟು ಹಾಳಿ ರೆಡಿ ಮಾಡಿಟ್ಟಾರ ನೋಟಿಸ್ ಬರೆದದ್ದು. ನಾ ಸೈನ್ ಮಾಡಿಲ್ಲ. ಬೇಡ, ಶಿಕ್ಷಕರಿಗೆ ಬೇಡ. ನಾನು ಜಾಲಿಯಾಗಿ ಅವ್ರನ್ನ ರಿಸೀವ್ ಮಾಡೀನಿ, ಅವ್ರು ಜಾಲಿಯಾಗಿ ನಾನು ರಿಸೀವ್ ಮಾಡ್ಯಾರ. ಆಗೋ ಕಷ್ಟ ನನಗೆ ಅಲ್ಲಿ ಬೇಡ, ನೋಟಿಸ್ ಕೊಡ್ಬೇಡ ಅಂದ್ರೆ. ಯಾಕಂದ್ರೆ ನನ್ನ ಜೀವಮಾನದಾಗ ಬಹುಶಃ ಬಹಳಷ್ಟು ಶಿಕ್ಷಕರ ಮೇಲೆ ಕೆಟ್ಟ ಮಾಡಿಲ್ಲ. ಮಾಡೋದೇ ಸಸ್ಪೆಂಡ್. ಮೊನ್ನೆ ಒಂದು ಅನಿವಾರ್ಯ ಪ್ರಸಂಗಕ್ಕೆ ಅವತ್ತು ನಾನು ಊಟನೇ ಮಾಡಿ ನನ್ನ ಹೆಂಡತಿ ಯಾಕೆ ಮಾಡಿದ್ರಿ ನೀವು ಅಂದಳು. ಚಲೋತ್ನಾಗೆ ಕುಡ್ದಿದ್ದ ಅದಕ್ಕೆ ಮಾಡೀನಿ ಅಂದ್ರೆ ಇಂಥ ಪ್ರಸಂಗಗಳೊಳಗೆ ಆತಿರ್ತಾವ. ಅದಕ್ಕೆ ನೀವ್ ಯಾರು ಚೀಪ್ ಆಗ್ಯಾರಿ, ಯಾರು ಕಸ್ಟೋಡಿಯನ್ ಆಗ್ಯಾರಿ, ನೀವೆಲ್ಲರೂ ಆ ಜಾಗದಾಗ BO ಆಗಿನೇ ಕೆಲಸ ಮಾಡ್ಬೇಕು. ನಾನೇ ಆ ಜಾಗದಾಗ ಸೂಪರ್ವೈಸರ್ ಹಂಗಿರ್ಬೇಕು. ನಿಮ್ಮ ಜಾಗದಾಗ ನೀವ BO, ನಿಮ್ಮ ಜಾಗದಾಗ ನೀವ BRC ಕೋಆರ್ಡಿನೇಟರ್. ಇದು ಜವಾಬ್ದಾರಿ ನಂದು. ಇದು ಅಲ್ಗೂರ್ ಸರ್ ಮರ್ಯಾದಾದ್ರ ನಂದೇ ಹೋದಂಗ. ಇದು ನನ್ನ ಜವಾಬ್ದಾರಿ ಅಂತ ನೀವು ಮಾಡಿದ್ರೆ ಈ ತಾಲೂಕಿನಾಗ ಬಹುಶಃ 7 ಮಂದಿ BOಗಳೊಳಗ ನಿಮ್ಮ BOಗ ಯಾವ ಹಂತದಾಗೂ ಯಾವ ಮೆರಿಟ್ನಾಗ ಕಡಿಮೆ ಇಲ್ಲ. ಒಂದ ಆಫೀಸ್ ಹೊತ್ಕೊಂಡು ಮನೆಗೆ ಹೋದಾಗ ಆಫೀಸ್ ಹೊತ್ಕೊಂಡು ಆಫೀಸ್ ಬಂದಾಗ ಹೆಂಡ್ರ ಮಕ್ಳು ಹೊತ್ಕೊಂಡ್ರ ಲಹರಿ ಹಂಗಿರಕಾಗ್ತದ್ರಿ? ಅದಕ್ಕೆ ಹಂಗಿಲ್ಲ. ಇಲ್ಲಿದ್ ಹೊರಗೆ ಹೋದ್ರಲ್ಲ ಮನೆ ಮಕ್ಕಳು ಮನರಂಜನೆ ಮಸ್ತಿ ಇರ್ಬೇಕು. ಮತ್ ಅಲ್ಲಿದ್ ಬಿಟ್ಟು ಬಂದ್ರಲ್ಲ ಇಲ್ಲಿ ಬರೀ ಇದನ್ನ ಇರ್ಬೇಕು. ಬಹಳ ಮಂದಿ ಅದನ್ನ ಮಾಡಂಗಿಲ್ಲ ನೀವು. ಬಹುಶಃ ನಿನ್ನೆ ನಮ್ಮ ಇವರೆಲ್ಲಾ ಸ್ನೇಹಿತರು ಜೋಕ್ ಮಾಡ್ತಿದ್ರು ನನಗೆ, ಮುಳ್ಳಯ್ಯನಗಿರಿ ನಿಮ್ಗೆ ಹಂಗ ಇರಕಾತದ್ರಿ ಅಂದ್ರ ಅವ್ರು. ಹೌದನಪ್ಪ, ಮುಳ್ಳಯ್ಯನಗಿರಿ ಬೆಟ್ಟ ಅಂದ್ರೆ ನೋಡೋದೇ ಒಂದು ಸ್ವಲ್ಪ. ಇವ್ರದಂತೂ ನಂತರ ತೊಳಿತು. ಇವ್ರಿಗಿಂತ 20 ನಿಮಿಷ ಮೊದಲು ಏರ್ಬೇಕು ಕೂತಿದ್ದೆ ನಾ ಮ್ಯಾಲ. ಇವರು ಎರಾಟಿ ಬಾಟ್ಲಿ ಹಿಡ್ಕೊಂಡು ಹಿಂಗ ಬೇತು ನಾಂದಿ ಅಂಬುಲನ್ಸ್ ನಿಮಗ. ಅದಕ್ಕೆ ನಾವ್ ಹೇಳ್ಬೇಕಾದ ಇಷ್ಟೇ, ಅದು ಶಕ್ತಿ ನಮ್ಮೊಳಗೆ ಇರ್ತದ. ಅದಕ್ಕೊಂದ್ ಸ್ವಲ್ಪ ನಾವು ಸ್ಪರ್ಶ ಕೊಟ್ಟೇವಂದ್ರೆ ಬೆಳಗ್ತದ. ಏನಾಗುದ ಬಿಡ್ರಿ, ಹಾಗೆ ಹೋಗದ. ಏನ್ ಇವ ಮಾಡ್ಯಾರ ಏನಾಗುದದ, ಅವ ಮಾಡ. ಕೆಲವ್ರು ಹುಟ್ಟಾಗೆ ನೆಗೆಟಿವ್ ಆಗಿ ಹುಟ್ಟಿರ್ತಾರ. ಅವು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಏನ್ ಮಾಡಕ್ ಆಗುದಿಲ್ಲ. ಅದಕ್ಕೆ ದಯಮಾಡಿ ಈ ಪರೀಕ್ಷೆ ವಿಷಯದೊಳಗ ತಾವೆಲ್ಲರೂ ನನಗೆ ಸಾಥ್ ಕೊಟ್ಟು ಎಲ್ಲಾ ಮಕ್ಕಳನ್ನ ಒಂದು ಸಾರಿ, ಇನ್ನೊಂದು ಸಾರಿ, ಮತ್ತೊಂದು ಸಾರಿ ಅಲ್ಲೇದಲ್ಲೇ ಕೌನ್ ಬನ್ನಾಗ ವಿದ್ಯಾಪತಿ ಹಂಗೆ ಮಾಡಿ ರಸಪ್ರಶ್ನೆ ಮಾಡ್ರಿ, ಗುಂಪು ಚರ್ಚೆ ಮಾಡ್ರಿ, ಆಮೇಲೆ ಅವ್ರಿಗೆ ಮಕ್ಕಳಿಗೆ ಪ್ರಬಂಧದ ಮಾಡ್ರಿ, ಪತ್ರ ಲೇಖನ ಮಾಡ್ರಿ, ಆಮೇಲೆ ವಿಜ್ಞಾನದ ಇದನ್ನು ತೆಗೆಯೋದಕ್ಕೆ ಹೊರಗಡೆನೆ ಬೋರ್ಡ್ ಇಟ್ಬಿಡ್ರಿ. ಇನ್ನು ಕೊನೆಯದಾಗಿ ಮಕ್ಕಳಿಗೆ ಒಂದು ಅನೌನ್ಸ್ ಮಾಡ್ರಿ, ಈ ವರ್ಷ ನಮ್ ಶಾಲೆಗೆ ಯಾರು ಫಸ್ಟ್ ಬರ್ತಾರೆ ಅವ್ರ ಹೆಸರನ್ನ ಆ ಕ್ಲಾಸ್ ರೂಮ್ಗೆ ಇಡ್ತೇವೆ. ಶ್ರೀಧರ್ ನಡಗಟ್ಟಿ ಅನ್ನೋ ಹುಡುಗಿ ಸಾರಿ SSLC ಫಸ್ಟ್ ಬಂದ್ರೆ ಆ SSLC ಹಾಲಿಗೆ ಶ್ರೀಧರ್ ನಡಗಟ್ಟಿನೇ 1 ವರ್ಷದವರೆಗೆ. ಇದು ಮಾಡಿದ್ರೆ ಏನಾಗ್ತದ, ಒಂದು ಸ್ಪರ್ಧಾ ಬರಕ್ ಚಲೋ ಆಗ್ತದ. 2-3 ಮಂದಿ ಕಾಂಪಿಟೇಷನ್ದಾಗ ಇದ್ದೇ ಇರ್ತಾರೆ. ನೀವು ಅನೌನ್ಸ್ ಮಾಡ್ಬಿಡ್ರಿ, ಯಾರ ಫಸ್ಟ್ ಬರ್ತೀರಿ ಬಂದವ್ರದ ಹೆಸರು ಆ 1 ವರ್ಷ ಪೂರ್ವ ಮುಂದೆ ಅದು ಅದೇ ರೂಮ್ ಅವ್ನು ಕ್ರಿಯೇಟ್ ಆಗ್ತದೆ. ಆಮೇಲೆ ಬರ್ತ್ಡೇ ಇದ್ದಾಗ ಕರಸು ಚಂದಾಗ ವಿಶ್ ಮಾಡ್ರಿ. ನಾನು ಅಳಗುಣಿಕೆಗೆ ಹೋದಾಗ ನೋಡ್ತೀನಿ, ಭಾಳ ಬ್ಯಾಸರ ಆದ್ರೆ ಅಳಗುಣಿಕೆಗೆ ಹೋಗ್ತೀನಿ. ಸಂವಿಧಾನ ಪೀಠಕ್ಕೆ ಓದೋದೇ ಒಂದು ಸ್ವಲ್ಪ ಅಳಗುಣಿಕೆ.
ಕೈಯಾಗ ಪೇಪರ್ ಇರಂಗ ಏನ್ ಇರಂಗಿಲ್ಲ. ಮಕ್ಕಳು ಜೋಶ್ ನೋಡ್ಬೇಕು. ಸಂವಿಧಾನದ ಪೀಠಿಕೆ ಓದ್ಬಿಟ್ರೆ ಅವತ್ತಿನ ದಿವಸ ನನಗೆ ಹೆಂಗಿರ್ತಾನೆ ಅಂದ್ರೆ ಇಡೀ ದಿವಸ ಸಂವಿಧಾನದ ಕೆಲವು ಸಾಲುಗಳು ನನ್ನ ತಲೆ ಒಳಗೆ ಹೆಂಗ್ ಪಠಿಸ್ತಿರ್ತದ. ಅಷ್ಟು ಒಂದು ಗತ್ತನ ಅಳವಣಿಕೆ ಒಳಗೆ ಮಾಡ್ಯಾರ. ಅದಕ್ಕೆ ನೀವು ಕೂಡ ಮಕ್ಕಳ ಬರ್ತಡೇಕ್ಕೆ ವಿಶ್ ಮಾಡ್ರಿ. ಆಮೇಲೆ ಯಾವ ಮಕ್ಕಳನ್ನು ಹೆಸರು ಕರೆಸಿ ವಾಸ್ತವ ನಾನು ಮತ್ತು ಮುಜಾವರ್ ಮೇಡಮ್ ನಾವು ಗಾಬರಿ ಆಗಿಬಿಟ್ಟಿವಿ ಅದನ್ನ ನೋಡಿ. ಏನಪ್ಪ 10th ಮಕ್ಕಳು ಹಣೆಬರ ಹಿಂಗಾದ್ರೆ ಏನ್ ಹೇಳುದು ಅವ್ರಿಗೆ? ನಮಗ್ ಗೊತ್ತಿಲ್ಲ. ನಮ್ ಹಿಂದ ಅವ್ರು ಹೆಂಗೋ ಇರ್ತಾರ ಅದು ಗೊತ್ತಿರಂಗಿಲ್ಲ. ಬಟ್ ಒಳಗಿಂದ ಹೆಂಗ ಹೇಳತ್ ನಿಮ್ ನಾ ಹಿಂಗ್ ಮುಂದಿಷ್ಟೆಲ್ಲ ಹೇಳ್ತೀನಿ. ನನ್ನೊಳಗಿನ ಆಕಾರ ನಿಮಗ್ ಹೆಂಗ್ ಗೊತ್ತಾಗ್ತದ? ಅದಕ್ಕೆ ದಯಮಾಡಿ 10th ಇಂದ ಹೋಗ್ತಕ್ಕಂತ ಮಕ್ಕಳು ಮುಂದೊಂದ್ ದಿವಸ ನಿಮ್ಮನ್ನ ನೆನಸ್ಕೊಳ್ತಕ್ಕಂತ ಮುಖ್ಯೋಪಾಧ್ಯಾಯರು ನೀವಾಗಿ ಸವಾಲ್ ತಗೋರಿ, ಆರಾಮ್ ಮಾಡ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ. ರಿಸಲ್ಟ್ ಹೆಚ್ಚರೇ ಆಗ್ಲಿ ಕಡಿಮೆ ಆಗ್ಲಿ ಏನ್ ಪ್ರಾಮಾಣಿಕ ಮಾಡ್ಬೇಕಾದ್ರೆ ಶಾಂತೇಶ್ವರನ ಹೆಸರನ್ನೇ ಪ್ರಾಮಾಣಿಕ ಮಾಡ್ಬೇಡ್ರಿ. ಅದೇನ್ ಚಲೋ ಅರೇ ಆಗ್ಲಿ ಕೆಟ್ಟಾರಿ. ರಿಸಲ್ಟ್ ಅಕಸ್ಮಾತ್ ಡೌನ್ ಆದ್ರೆ ಒಂದು ನೋಟಿಸ್ ಬಂದಿತ್ತು ನನಗೆ ಬಾಳ, ಆದ್ರೆ ನಂದು ವರ್ಗ ಆಗಿತ್ತು ಅಷ್ಟೇ. ಆದ್ರ ನಿಮ್ಮ ಮರ್ಯಾದೆ ಕಳ್ಕೊಂಡು ನಿಮ್ಮ ಸ್ಥಾನಮಾನ ಕಳ್ಕೊಂಡು ನೀವೇ ಕಬರಾದ ಆ ದಂಡಿಗೊಮ್ಮೆ ಓಡಿ ಹೋಗುದು, ಈ ದಂಡಿಗೊಮ್ಮೆ ಓಡಿ ಹೋಗುದು, ಲಗ್ನದ ಅಕ್ಕಿ ಕಾಳು ಸಿಗ್ತಾವಿಲ್ಲ ಅಂದವ್ರಂಗ್ ಮಾಡಿದ್ರೆ ಅದಕ್ಕೆ ಹೇಳಕತ್ತೀನಿ ಅದನ್ನ. ಅದಕ್ಕೆ ಹೇಳಕತ್ತೀನಿ ನಾನು. ಅದಕ್ಕೆ ದಯಮಾಡಿ ನೀವೆಲ್ಲಾ ಶಿಕ್ಷಕರು ನಿಮಗ್ ಒಂದೇ ಅವಮರ್ಯಾದ ಅದ್ರದ್ದು ನನಗೆ ಆದಂಗ. ಯಾವರಪ್ಪ ಬಂದು ಮಾಸ್ತರ್ ಅಂದ್ರ ನಾ ಉರಿದ್ ಬಿಡ್ತೀನಿ ನಿಜ. ಮಾಸ್ತರ್ ನಾವು ಒಬ್ರು ಎಕ್ಸ್ ಮಿನಿಸ್ಟರ್ ಹಿಂಗಂದ್ರೆ ಮಾಸ್ತರ್ ಯಾಕತ್ರಿ ನೀವನ್ನ? ಮಾಸ್ತರ ನಾವು ಮಾಸ್ತರ ಅಲ್ಲ, ನಾವು ನಿನಗ ತಯಾರು ಮಾಡೋದು ಮೇಸ್ಟ್ರು ನಾವು. ಇದು ಬೇಕಲ್ಲ ಒಳಗೆ. ನಾವು ಬರೇ ಲಗ್ನ ಕಾರ್ಡ್ದ ಯಾದಿ ಬರೆಯಕದೀವನ ಸಾಂಪ್ರತ ಶ್ರೀ ಗುರು ಹಿರಿಯರ ಕೃಪೆಯಿಂದ. ಯಾಕ ಈಗ ನಿಮ್ ಕಡೆ ಲಗ್ನದ ಆಯಾರು ಬರ್ಸದ್ ಬಿಟ್ಟಾರೀಗ ಅದು. ಯಾಕಂದ್ರೆ ವ್ಯವಹಾರದಾಗ ಇವ್ ಮಾರ್ಕ್ಸ್ ಗಣಿತ ಸರಿ ಇಲ್ಲ ಕೇಳಿ. ಅದಕ್ಕೆ ದಯಮಾಡಿ ಈ ಜಗತ್ತಿನಾಗ ಅತಿ ಹೆಚ್ಚು ಪಾವಿತ್ರ ಇರ್ತಕ್ಕಂಥ ಹುದ್ದೆ ಭಗವಂತ ಯಾರಿಗಾರು ಕೊಟ್ಟಿದ್ರೆ ಅದು ನಮಗೆ ಕೊಟ್ಟ. ನಮಗ್ ನಿವೃತ್ತಿ ಅನ್ನೋದೇ ಇಲ್ಲ. ನಾವು ಶಿಕ್ಷಕರು, ನಮ್ಗೆ ಸಾವೇ ಇಲ್ಲ. ನಾವು ಶಿಕ್ಷಕರು, ನಾವು ರೇವಣಪ್ಪ ಮಾಸ್ತರ್ ಇವರು ಊರಾಗಿದ್ದವ್ರು. ಅದಕ್ಕೆ ದಯಮಾಡಿ ಆತ್ಮಗೌರವಕ್ಕೆ ಧಕ್ಕೆ ಬರ್ಲಾರ್ದೆ ನೀವೆಲ್ಲರೂ SSLC ಪರೀಕ್ಷೆದೊಳಗ ನನಗೆ ಸಾಥ್ ಕೊಡ್ತೀರಿ ಅಂತ ಭಾವಿಸಿ, ಮತ್ತೇನಾದ್ರು ನೀವು ಹೇಳೋದಿದ್ರು ಒಂದ್ 5 ನಿಮಿಷ ಕುಂತ ಕೇಳ್ತೀನಿ. ಏನು ಬರೀ ನಿಂದೆ ಆಯ್ತು ನನ್ನದು ಒಂದ್ ಜರ ಕೇಳಿಲ್ಲ ನೀವು ಅಂದಗಿಂದೇರಿ. ಇಷ್ಟು ಮಾತುಗಳು ನೀವು ಶಾಂತಿಯಿಂದ ಕೇಳಿದ್ದಕ್ಕೆ ಮತ್ತೊಮ್ಮೆ ನಿಮ್ಮ ಮನದ ಇದಕ್ಕೆ ನಮಸ್ಕಾರ ಹೇಳಿ ಮಾತು ಮುಗಿಸ್ತೇನೆ. ಏನಾದ್ರು 5 ನಿಮಿಷ ನೀವು ಹೇಳೋದಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ.